ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಕಳೆದ 4 ವಿಡಿಯೋ ಸೆಷನ್ಗಳಲ್ಲಿ ಸುಮಾರು 150ಕ್ಕೂ ಹೆಚ್ಚು MCQ ಎಜುಕೇಷನ್ ಸೈಕಾಲಜಿಯ ಒಂದು ಪ್ರಶ್ನೆ ಪತ್ರಿಕೆಗಳಿಗೆ ಸಂಬಂಧಪಟ್ಟಾಗಿ ಪ್ರಶ್ನೆ ಪತ್ರಿಕೆ ಅಂದರೆ ನಥಿಂಗ್ ಬಟ್ ಪ್ರತಿಯೊಂದು ಅಧ್ಯಾಯದಲ್ಲಿ ಕೇಳ್ತಕ್ಕಂಥ ಕೆಲವೊಂದು ಬಹುನಿರೀಕ್ಷಿತ MCQಗಳಿಗೆ ಸರಿಯಾದಂಥ ಉತ್ತರಗಳನ್ನು ಹೇಳಿ ಅದನ್ನು ಒಂದು 4 ವಿಡಿಯೋ ಸೆಷನ್ನಲ್ಲಿ ಈಗ ಅಪ್ಲೋಡ್ ಮಾಡಿದ್ದೀನಿ ನಾನು. ಸೊ ಇದು ಪಾರ್ಟ್ 5, ಇದು 5ನೇ ವಿಡಿಯೋ ಸೆಷನ್ನು. ಈಗ ಬೆಳವಣಿಗೆ ಮತ್ತು ವಿಕಾಸಕ್ಕೆ ಸಂಬಂಧಪಟ್ಟಂಥ ಒಂದು MCQ ಪ್ರಶ್ನೆಗಳಿಗೆ ಸರಿಯಾದಂಥ ಉತ್ತರವನ್ನು ಒಂದು ಕಡೆಯಿಂದ ನೋಡೋ ಈಗ. ಸೊ ಯಾರೆಲ್ಲ ಇವತ್ತು ಹೊಸದಾಗಿ ನೋಡ್ತಾ ಇದ್ದೀರೋ ಅವರೆಲ್ಲ ಕಳೆದ 4 ವಿಡಿಯೋ ಸೆಷನ್ ನೋಡಬೇಕು ಅಂತಂದರೆ ಪ್ಲೇಲಿಸ್ಟಲ್ಲಿ ಸಿಗುತ್ತೆ ನಿಮಗೆ. ಯೂಟ್ಯೂಬ್ ಪ್ಲೇಲಿಸ್ಟಲ್ಲಿ ನನ್ನ ಚಾನಲ್ ಚೆಕ್ ಮಾಡಿ ಸಿಗುತ್ತೆ. ಅಲ್ಲೂ ಕಷ್ಟ ಅನ್ಸಿದ್ರೆ ನಿಮಗೆ ಐ ಥಿಂಕ್ ವಿಡಿಯೋ ಲಿಸ್ಟಲ್ಲಿ ಅಪ್ಡೇಟ್ ಆಗಿದೆ ಅದು. ಸೊ ಎಲ್ಲ ಕಡೆ ನೀವು ಹೋಗಿ ಚೆಕ್ ಮಾಡ್ಕೊಂಡು ಮತ್ತೊಂದು ಸಲ ನೋಡ್ಬೋದು. ಸೊ ಟೈಮನ್ನು ವೇಸ್ಟ್ ಮಾಡೋದು ಬೇಡ. ಬೆಳವಣಿಗೆ ಮತ್ತು ವಿಕಾಸ ಅಂತಕ್ಕಂಥ ಅಧ್ಯಾಯದಲ್ಲಿ ಕಡೆಯ ವಿಡಿಯೋದಲ್ಲಿ 30 ಪ್ರಶ್ನೆಗಳಿಗೆ ಸರಿಯಾದಂಥ ಉತ್ತರವನ್ನು ನೋಡಿದ್ವಿ. ಈಗ 31ರಿಂದ ಸ್ಟಾರ್ಟ್ ಮಾಡೋಣ. ಈಗ ಇಟ್ಸ್ ಎ ಪ್ಯೂರ್ಲಿ MCQ ಇದು. ಇಲ್ಲಿ ದರ್ ಇಸ್ ನೋ ಎನಿ ಎಕ್ಸ್ಪ್ಲನೇಷನ್, ಎನಿ ಕ್ವಶನ್, ಯಾವುದೇ ಪ್ರಶ್ನೆಗೆ ವಿವರಣೆ ಇರೋದಿಲ್ಲ ಇಲ್ಲಿ. ಸೊ ಡೈರೆಕ್ಟು ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದು ಅಂತಷ್ಟೇ. ಈಗ ಮಲ್ಟಿಪಲ್ ಚಾಯ್ಸ್ ಬೇಸ್ಡ್ ಕ್ವಶನ್ಸ್ ಇವೆಲ್ಲ. ವೈಗಾಸ್ಕಿ ಅವರ ಪ್ರಕಾರ ಯಾವ ತಂತ್ರದ ಮೂಲಕ ಚಿಕ್ಕ ಮಕ್ಕಳು ಹಂಚಿಕೊಂಡ ಜ್ಞಾನವನ್ನು ವೈಯಕ್ತಿಕ ಜ್ಞಾನವಾಗಿಸಿಕೊಳ್ಳುತ್ತಾರೆ? ವೈಗಾಸ್ಕಿ ಅವರ ಪ್ರಕಾರ ಯಾವ ತಂತ್ರದ ಮೂಲಕ ಚಿಕ್ಕ ಮಕ್ಕಳು ಹಂಚಿಕೊಂಡಂಥ ಜ್ಞಾನವನ್ನು ವೈಯಕ್ತಿಕ ಜ್ಞಾಪನವನ್ನಾಗಿಸಿಕೊಳ್ಳುತ್ತಾರೆ ಅಂತ ಇದೆ. ಸೊ 4 ಆಪ್ಷನ್ ಇದೆ ಇಲ್ಲಿ. ದಟ್ ಈಸ್ ಸಾರ್ವಜನಿಕ ಮಾತು, ಖಾಸಗಿ ಮಾತು, ಸ್ವಯಮಾಧಿಪತ್ಯದ ನೈತಿಕತೆ, ಸಂವೇದನ ಗತಿ ವರ್ತನೆ ಅಂತ ಇದೆ. ಸೊ 31ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ದಟ್ ಈಸ್ ದ ಪ್ರೈವೇಟ್ ಟಾಕ್ ಅಂತೀವಿ ಇಂಗ್ಲೀಷಲ್ಲಿ, ಅದನ್ನು ಖಾಸಗಿ ಮಾತು ಅಂತಿದೆಯಲ್ಲ, ಇದು ಸರಿಯಾದಂಥ ಆನ್ಸರ್ ಆಗುತ್ತೆ. ಸೊ ವಿ ವಿಲ್ ಗೋ ಫಾರ್ವರ್ಡ್. ಕ್ವಶನ್ ನಂಬರ್ 32. ಮಕ್ಕಳು ಒಂದು ಹಂತದಿಂದ ಇನ್ನೊಂದು ಹಂತದ ಆಲೋಚನೆಗೆ ವರ್ಗಾವಣೆಗೊಳ್ಳುವ ಪ್ರಕ್ರಿಯೆಯನ್ನು ಪಿಯಾಜೆ ರೀತಿ ವಿವರಿಸಿದ್ದಾರೆ. ಮಕ್ಕಳು ಒಂದು ಹಂತದಿಂದ ಇನ್ನೊಂದು ಹಂತದ ಆಲೋಚನೆಗೆ ವರ್ಗಾವಣೆಗೊಳ್ತಕ್ಕಂಥ ಒಂದು ಪ್ರಕ್ರಿಯೆಯನ್ನು ಪಿಯಾಜೆಯವರು ಈ ರೀತಿ ವಿವರಣೆ ಕೊಟ್ಟಿದ್ದಾರೆ. ಯಾವ ರೀತಿಯಾಗಿ ಹೇಳಿದ್ದಾರೆ ಅವರು ಪಿಯಾಜೆಯವರು? ಸಮಸ್ಥಿತಿ ಕಾಯ್ದುಕೊಳ್ಳುವಿಕೆ, ಸಂರಕ್ಷಣೆ, ಸಕರ್ಮಕತೆ, ಜ್ಞಾನ ವರ್ಗಾವಣೆ ಅಂತ ಇದೆ. 32ಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 1 ಇದೆಯಲ್ಲ, ಸಮ್ಮತಿಯನ್ನು ಕಾಯ್ದುಕೊಳ್ಳುವಿಕೆ. ಇದು ಇದಕ್ಕೆ ಒಂದು ಹಂತದಿಂದ ಮತ್ತೊಂದು ಹಂತದ ಆಲೋಚನೆಗೆ ವರ್ಗಾವಣೆಗೊಳ್ತಕ್ಕಂಥ ಒಂದು ಪ್ರಕ್ರಿಯೆ ಇದು ಅಂತ ಮಕ್ಕಳಲ್ಲಿ ಬರುವಂಥದ್ದು ಅಂತ ಜೀನ್ ಪಿಯಾಜೆ ಅವರು ಹೇಳ್ತಾರೆ. ಸೊ ನೆಕ್ಸ್ಟು ಪ್ರಶ್ನೆ ಸಂಖ್ಯೆ 33 ನೋಡಿ. ಈಗ ವೈಗಾಸ್ಕಿ ಅವರ ಪ್ರಕಾರ ಕಲಿಕೆಯ ಸಂಭವನೀಯ ವಿಕಾಸ ವಲಯದ ಪರಿಕಲ್ಪನೆ ಎಂದರೆ ಯಾವುದು ಅಂತ ಹೇಳಿದರೆ ಇಲ್ಲಿ. ವೈಗಾಸ್ಕಿ ಅವರ ಪ್ರಕಾರ ಕಲಿಕೆಯ ಸಂಭವನೀಯ ವಿಕಾಸ ವಲಯದ ಪರಿಕಲ್ಪನೆ ಅಂದರೆ ಯಾವುದು ಅಂತ ನೋಡಿ. ಆಪ್ಷನ್ 4 ಇದೆ ಇಲ್ಲಿ. ಯಾವ ಉತ್ತರಗಳಿಗೆ ಪುರಸ್ಕಾರ ದೊರೆಯುತ್ತದೆ ಎಂದು ಕಂಡುಕೊಂಡು ಸಾಧನೆ ಮಾಡೋದು, ಪ್ರಪಂಚದ ಬೇಡಿಕೆಗಳಿಗೆ ಅವಕಾಶ ಮಾಡಿಕೊಡಲು ಹೊಸ ಅರಿವುಗಳನ್ನು ಮನೋಗತ ಮಾಡಿಕೊಂಡು ಸಾಧನೆ ಮಾಡೋದು, ಕ್ಲಿಷ್ಟಕರ ಅವಧಿಯಲ್ಲಿ ಪರಿಸರ ಮತ್ತು ಅನುವಂಶೀಯತೆಯಿಂದ ಪ್ರಭಾವಿತವಾದ ಕಲಿಕಾ ಸಾಮರ್ಥ್ಯಗಳು ಅಂತರ್ಕ್ರಿಯೆಗೊಳ್ಳುವುದರಿಂದ ಪ್ರಭಾವಿತವಾಗುತ್ತವೆ. ಕೊನೆಯ ಆಪ್ಷನ್ ಬಂದು ಕಡಿಮೆ ಜ್ಞಾನ ಹೊಂದಿರತಕ್ಕಂಥ ಮತ್ತು ಹೆಚ್ಚು ಜ್ಞಾನ ಹೊಂದಿರತಕ್ಕಂಥ ಮಗು ಅಥವಾ ವಯಸ್ಕರ ನಡುವಿನ ಸಾಮಾಜಿಕ ಚಟುವಟಿಕೆ ಆಗಿದೆ ಅಂತಕ್ಕಂಥ. ಸೊ ಒಂದು ಅಷ್ಟು ಆಪ್ಷನ್ಸ್ ಇದೆ. ಸೊ ಈ ಒಂದು 33ನೇ ಪ್ರಶ್ನೆಗೆ ದಟ್ ಈಸ್ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಕಡೆ ಆಪ್ಷನ್ ಇದೆ ನೋಡಿ, ಆಪ್ಷನ್ ನಂಬರ್ D ಯಲ್ಲಿ. ದಟ್ ಈಸ್ ವಿಚ್ ಒನ್ ದಾಟ್? ಕಡಿಮೆ ಜ್ಞಾನ ಹೊಂದಿರತಕ್ಕಂಥ ಮತ್ತು ಹೆಚ್ಚು ಜ್ಞಾನ ಹೊಂದಿರುವ ಮಗು ಅಥವಾ ವಯಸ್ಕರ ನಡುವಿನ ಸಾಮಾಜಿಕ ಚಟುವಟಿಕೆ ಆಗಿದೆ ನೋಡಿ. ಆ್ಯಸ್ ಪರ್ ವೇಗಾಸ್ಕಿ ಅವರ ಪ್ರಕಾರ ಕಲಿಕೆಯ ಸಂಭವನೀಯ ವಿಕಾಸ ವಲಯ ಅಂದರೆ ಆಪ್ಷನ್ D ಅದಕ್ಕೆ ಸರಿಯಾದಂಥ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟು ಪ್ರಶ್ನೆ ಸಂಖ್ಯೆ 34. ಸೊ ಬೇಗ ಕ್ವಿಕ್ಕಾಗಿ. ಪಿಯಾಜೆಯವರ ಬೌದ್ಧಿಕ ವಿಕಾಸ ಸಿದ್ಧಾಂತದಿಂದ ಈ ಕೆಳಗಿನ ಯಾವ ಶೈಕ್ಷಣಿಕ ಕಾರ್ಯಕ್ರಮ ಬೆಂಬಲಿತವಾಗಿದೆ? ಸೊ ಬೌದ್ಧಿಕ ವಿಕಾಸ ಸಿದ್ಧಾಂತದಿಂದ ಯಾವ ಶೈಕ್ಷಣಿಕ ಕಾರ್ಯಕ್ರಮ ಬೆಂಬಲಿತವಾಗಿದೆ ಅಂತ ಇದೆ. 4 ಆಪ್ಷನ್ ಬಂದು ಶಿಕ್ಷಕರು ಮಕ್ಕಳನ್ನು ನಿಷ್ಕ್ರಿಯ ಗ್ರಾಹಕರಂತೆ ಪರಿಗಣಿಸಬೇಕು, ಮೌಲ್ಯಮಾಪನ ಪ್ರಕ್ರಿಯೆ ಪ್ರಮಾಣೀಕೃತಗೊಳಿಸಿದ ಪರೀಕ್ಷೆಗಳ ಬಳಕೆಯ ಮೇಲೆ ಕೇಂದ್ರೀಕೃತವಾಗಿರಬೇಕು, ಶಿಕ್ಷಕರು ವಿದ್ಯಾರ್ಥಿಗಳ ಯಾಂತ್ರಿಕ ಕಲಿಕೆಯನ್ನು ಆಗಾಗ್ಗೆ ಪರೀಕ್ಷೆ ಮಾಡಬೇಕು, ಕೊನೆಯದಾಗಿ ತರಗತಿಗಳು ಹೆಚ್ಚು ರಚನಾತ್ಮಕವಾಗಿರದೆ ಅನ್ವೇಷಣ ಕಲಿಕೆಗೆ ಅವಕಾಶವನ್ನು ನೀಡಬೇಕು. ಕ್ವಶನ್ ನಂಬರ್ 34ಗೆ ದ ರೈಟ್ ಆನ್ಸರ್ ಆಫ್ ದಿಸ್ 34 ಕ್ವಶನ್ ಅಂದರೆ ಸೊ ದಟ್ ಈಸ್ ಆಪ್ಷನ್ ನಂಬರ್ D ಇದೆಯಲ್ಲ ಇಲ್ಲಿ, ದ ಲಾಸ್ಟ್ ಒನ್ನು, ಆ್ಯಂಡ್ ಇಟ್ಸ್ ರೈಟ್ ಆನ್ಸರ್ ಆಫ್ ದಿಸ್ ಕ್ವಶನ್. ತರಗತಿಗಳು ಹೆಚ್ಚು ರಚನಾತ್ಮಕವಾಗಿರದೆ ಅನ್ವೇಷಣಾ ಕಲಿಕೆಗೆ ಅವಕಾಶ ನೀಡಬೇಕು ಅಂದರೆ ಏನಾದರೂ ಕಲಿತಕ್ಕಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಪ್ರೇರೇಪಣೆಯನ್ನು ಮಾಡ್ತಕ್ಕಂಥ ಕಲಿಕೆಗೆ ಒತ್ತು ಕೊಡಬೇಕು ಅಂತ ಅಷ್ಟೇ. ಅದು ಅನ್ವೇಷಣಾ ಕಲಿಕೆ ಅಂತಂದರೆ ಏನಾದರೂ ಹೊಸದಾಗಿ ಮಾಡ್ತಕ್ಕಂಥ ಕಲಿಕೆ, ಅದು ಅನ್ವೇಷಣಾ ಕಲಿಕೆ, ಏನಾದರೂ ಅನ್ವೇಷಣೆ ಮಾಡುವಂಥದ್ದಂತಷ್ಟೇ. ನೆಕ್ಸ್ಟು 35ನೇ ಪ್ರಶ್ನೆ ನೋಡಿ. ಈಗ 35ಯಲ್ಲಿ ವೈಗಾಸ್ಕಿಯವರ ಬೌದ್ಧಿಕ ವಿಕಾಸ ಸಿದ್ಧಾಂತ ಮತ್ತು ಪಿಯಾಜೆಯವರ ಸಿದ್ಧಾಂತ ಯಾವ ರೀತಿಯಲ್ಲಿ ಸಮಾನವಾಗಿದೆ ಅಂತ ನೋಡಿ. ಇವರಿಬ್ಬರ 2 ಸಿದ್ಧಾಂತ ಇದೆ. ಸೊ ವೈಗಾಸ್ಕಿ ಅವರದು ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸಿದ್ಧಾಂತ, ಜೀನ್ ಪಿಯಾಜೆ ಅವರದು ಸೊ ಒಂದಷ್ಟು ಹಂತಗಳು ಬರುತ್ತೆ ಅವ್ರದ್ದು. ಸಂವೇದನ ಗತಿ ಅಂತ, ವಿಕಾಸದ ಹಂತಗಳು ಅಂತ ನಾವೇನು ಕರಿತೀವಿ, ಅವ್ರದ್ದು ಬರುತ್ತೆ ಅಲ್ಲಿ. ಸೊ ಇವರಿಬ್ಬರ ಸಿದ್ಧಾಂತಗಳು ಯಾವ ರೀತಿಯಲ್ಲಿ ಸಮನಾಗಿದೆ ಅಂತ
ಮಕ್ಕಳು ಕ್ರಿಯಾತ್ಮಕವಾಗಿ ಜ್ಞಾನ ಮತ್ತು ಅರಿವನ್ನು ಸಂರಚಿಸಿಕೊಳ್ಳುತ್ತಾರೆ ಎಂಬುದಕ್ಕೆ ಒತ್ತು ನೀಡುತ್ತವೆ. ಭೌತಿಕ ಪ್ರಪಂಚದೊಂದಿಗೆ ಅಂತರ್ಕ್ರಿಯಿಸ್ತಕ್ಕಂಥ ಮೂಲಕ ಮಕ್ಕಳು ವಿಕಾಸ ಹೊಂದುತ್ತಾರೆ ಎಂಬುದನ್ನು ವಿವರಿಸುತ್ತವೆ. ವಯಸ್ಸಿಗೆ ಅನುಗುಣವಾಗಿ 4 ವಿಕಾಸದ ಹಂತಗಳನ್ನು ಸೂಚಿಸಿದ್ದಾರೆ. ಸಾಮಾಜಿಕ ಅಂತರ್ಕ್ರಿಯೆಯ ಮೂಲಕ ಮಕ್ಕಳು ಹೇಗೆ ವಿಕಾಸ ಹೊಂದುತ್ತಾರೆ ಎಂಬುದನ್ನು ಒತ್ತು ನೀಡುತ್ತವೆ. ಸೊ 35ಕ್ಕೆ ಸರಿಯಾದಂಥ ಆನ್ಸರ್ ಬಂದು ದಟ್ ಈಸ್ ದ ವೆರಿ ಫಸ್ಟ್ ಆಪ್ಷನ್ ಇದೆಯಲ್ಲ, ಮಕ್ಕಳು ಕ್ರಿಯಾತ್ಮಕವಾಗಿ ಜ್ಞಾನ ಮತ್ತು ಅರಿವನ್ನು ಸಂರಕ್ಷಿಸಿಕೊಳ್ಳುತ್ತಾರೆ ಎಂಬುದಕ್ಕೆ ಒತ್ತು ನೀಡುತ್ತವೆ. ಇವರಿಬ್ಬರ ಸಿದ್ಧಾಂತಗಳು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಮಾನವಾಗಿರುವಂಥದ್ದು. ಸೊ ವಿ ವಿಲ್ ಗೋ ಫಾರ್ವರ್ಡ್ ದ ಕ್ವಶನ್ ನಂಬರ್ 36 ಆ್ಯಂಡ್ ಹಿಯರ್ ವಿ ಗೋ. ಶಿಕ್ಷಕ ತನ್ನ ಬೆಂಬಲ ಮತ್ತು ಮಾರ್ಗದರ್ಶನವನ್ನು ವಿದ್ಯಾರ್ಥಿಯ ಕೌಶಲದ ಮಟ್ಟಕ್ಕೆ ಹೊಂದಾಣಿಕೆ ಮಾಡಿಕೊಳ್ಳುವುದನ್ನು ಈ ರೀತಿ ಕರೆಯುತ್ತಾರೆ. ಶಿಕ್ಷಕ ತನ್ನ ಬೆಂಬಲ ಮತ್ತು ಮಾರ್ಗದರ್ಶನವನ್ನು ವಿದ್ಯಾರ್ಥಿಯ ಕೌಶಲದ ಮಟ್ಟಕ್ಕೆ ಹೊಂದಾಣಿಕೆ ಮಾಡಿಕೊಳ್ಳುವುದನ್ನು ಈ ರೀತಿ ಕರೆಯುತ್ತಾರೆ. ಮೊದಲನೇದು ಬಂದು ಮಾದರಿ ನಿರ್ಮಾಣ, ಮನೋಗತ ಮಾಡಿಕೊಳ್ಳುವಿಕೆ, ಸ್ಕಾಫೋಲ್ಡಿಂಗ್ ಅಂದರೆ ಸಾರ್ವೀಕರಣ ಅಂತ. ಕೊನೆಯದಾಗಿ ಸ್ಥಾನಾಂತರ ಇದೆ. ಸೊ 36ನೇದಕ್ಕೆ ದಟ್ ಈಸ್ ಸ್ಕಾಫೋಲ್ಡಿಂಗ್ ಅಂತ ಇದೆಯಲ್ಲ, ಸಾರ್ವೀಕರಣ ಅಂತ. ಇಟ್ಸ್ ಅ ರೈಟ್ ಆನ್ಸರ್ ಆಫ್ ದಿಸ್ 36 ಕ್ವಶನ್ ಇದು. ಸೊ ನೆಕ್ಸ್ಟು 37ನೇ ಪ್ರಶ್ನೆ ನೋಡೋಣ. ಈಗ ಪೂರ್ವ ಬಾಲ್ಯಕ್ಕೆ ಸಂಬಂಧಪಟ್ಟಂಥ ಒಂದು ಕ್ವಶನ್ ಇದು. ಪೂರ್ವ ಬಾಲ್ಯದಲ್ಲಿ ಕಂಡುಬರುವ ಮನೋಸಾಮಾಜಿಕ ಸಂಘರ್ಷ ಹೇಗಿರುತ್ತೆ ಅಂತ. ಪೂರ್ವ ಬಾಲ್ಯದಲ್ಲಿ ಕಂಡುಬರ್ತಕ್ಕಂಥ ಒಂದು ಸಾಮಾಜಿಕ ಸಂಘರ್ಷ ನೋಡಿ, ಬಾಲ್ಯದಲ್ಲಿ ಹಲವಾರು ಕ್ಲಾಸಿಫಿಕೇಶನ್ ಬರುತ್ತೆ, ಪೂರ್ವ ಬಾಲ್ಯ, ಉತ್ತರ ಬಾಲ್ಯ ಅಂತ. ಇಲ್ಲಿ ಇದರಲ್ಲಿ ಪೂರ್ವ ಬಾಲ್ಯದಲ್ಲಿ ಕಂಡುಬರ್ತಕ್ಕಂಥ ಮನೋಸಾಮಾಜಿಕ ಸಂಘರ್ಷ ಯಾವ ರೀತಿ ಇರುತ್ತೆ ಅಂತ. ಇಲ್ಲಿ ಮೂಲನಂಬಿಕೆ ವರ್ಸಸ್ ಮೂಲ ಅಪನಂಬಿಕೆ, ಆತ್ಮೀಯತೆ ವರ್ಸಸ್ ಏಕಾಂತತೆ, ಕ್ರಿಯಾಶೀಲತೆ ವರ್ಸಸ್ ಕೆಳರಿಮೆ, ಸ್ವಾಯತ್ತತೆ ವರ್ಸಸ್ ನಾಚಿಕೆ ಮತ್ತು ಸಂಶಯ ಅಂತ ಇದೆ. ಸೊ ಯಾವುದು ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ? 37ನೇದು ದಟ್ ಈಸ್ ಆಪ್ಷನ್ ನಂಬರ್ ಡಿ ಇದೆಯಲ್ಲ, ಸ್ವಾಯತ್ತತೆ ಮತ್ತು ನಾಚಿಕೆ ಮತ್ತು ಸಂಶಯ ಅಂತ. ಇದು ಪೂರ್ವ ಬಾಲ್ಯದಲ್ಲಿ ನಾವು ಕಾಣ್ತಕ್ಕಂಥ ಮನೋಸಾಮಾಜಿಕವಾದಂಥ ಸಂಘರ್ಷವಾಗಿರುತ್ತೆ. ಸೊ ನೆಕ್ಸ್ಟು ಕ್ವಶನ್ ನಂಬರ್ 38 ನೋಡಿ. ಈಗ ಕಲಿಕಾರ್ಥಿಗಳ ಸ್ವಯಂ ನಿಯಂತ್ರಣವು ಸೂಚಿಸುವುದು. ಕಲಿಕಾರ್ಥಿಗಳ ಸ್ವಯಂ ನಿಯಂತ್ರಣವು ಸೂಚಿಸುವುದು ತಮ್ಮ ಕಲಿಕೆಯನ್ನು ತಾವೇ ಮೇಲುಸ್ತುವಾರಿ ಮಾಡ್ತಕ್ಕಂಥ ಸಾಮರ್ಥ್ಯ, ವಿದ್ಯಾರ್ಥಿ ವರ್ತನೆಗೆ ನಿಯಮಾವಳಿಗಳನ್ನು ರೂಪಿಸುವುದು, ವಿದ್ಯಾರ್ಥಿ ಸಂಘದಿಂದಲೇ ನೀತಿ ನಿಯಮಾವಳಿಗಳನ್ನು ರೂಪಿಸುವುದು, ಸ್ವಯಂ ಶಿಸ್ತು ಮತ್ತು ನಿಯಂತ್ರಣ ಅಂತ ಇದೆ. ಸೊ ಆಪ್ಷನ್ ನಂಬರ್ 1 ಇದೆಯಲ್ಲ, ದಟ್ ಈಸ್ ಎ. ಸೊ ತಮ್ಮ ಕಲಿಕೆಯನ್ನು ತಾವೇ ಮೇಲುಸ್ತುವಾರಿ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯ ಏನಿದೆ, ಇದು ಬಂದ್ಬಿಟ್ಟು ಕಲಿಕಾರ್ಥಿಗಳ ಒಂದು ಸ್ವಯಂ ನಿಯಂತ್ರಣವನ್ನು ಅದು ನೋಟಿಫೈಡ್ ಮಾಡುತ್ತೆ. ನೆಕ್ಸ್ಟು ಕ್ವಶನ್ ನಂಬರ್ 39 ನೋಡಿ. ಈಗ ಸಂಭವನೀಯ ವಿಕಾಸ ವಲಯದ ಪರಿಕಲ್ಪನೆಯಲ್ಲಿ ಶಿಕ್ಷಕ ಮತ್ತು ವಿದ್ಯಾರ್ಥಿಗಳ ಪಾತ್ರ ಅಂತ. ಸಂಭವನೀಯ ವಿಕಾಸ ವಲಯದ ಪರಿಕಲ್ಪನೆಯಲ್ಲಿ ಶಿಕ್ಷಕ ಮತ್ತು ವಿದ್ಯಾರ್ಥಿಯ ಪಾತ್ರವು ಪರಸ್ಪರ ಅವಲಂಬಿತ ಮತ್ತು ಅಸಮ್ಮಿತ, ಅವಲಂಬಿತ ಮತ್ತು ಸಮ್ಮತೀಯ, ನಿರ್ದೇಶಿತ ಮತ್ತು ಸಂಯೋಜಾತ್ಮಕ, ಕ್ರಮಬದ್ಧ ಮತ್ತು ಚಕ್ರಾಕಾರವಾದದ್ದು ಅಂತ ಇದೆ. ಸೊ 39ನೇದಕ್ಕೆ ಸರಿಯಾದಂಥ ಆನ್ಸರ್ ಬಂದು ಆಪ್ಷನ್ ಎ ಇದೆಯಲ್ಲ ನೋಡಿ, ಇಲ್ಲಿ ಪರಸ್ಪರ ಅವಲಂಬಿತ ಮತ್ತು ಅಸಮ್ಮಿತ ಅಂತ. ಇದು ರೈಟ್ ಆನ್ಸರ್ ಆಗುತ್ತೆ ಇದಕ್ಕೆ. ಸೊ ಸಂಭವನೀಯ ವಿಕಾಸ ವಲಯದ ಪರಿಕಲ್ಪನೆಯಲ್ಲಿ ಶಿಕ್ಷಕ ಮತ್ತು ವಿದ್ಯಾರ್ಥಿಗಳ ಪಾತ್ರ ಪರಸ್ಪರ ಅವಲಂಬಿತ ಮತ್ತು ಅಸಮ್ಮಿತ ಅಂತಕ್ಕಂಥ ಒಂದು ಇಲ್ಲಿ ಕ್ರಿಯೆಗೆ ಒಳಪಟ್ಟಿರುತ್ತೆ ಅಂತ. ಸೊ ನೆಕ್ಸ್ಟು ನೈತಿಕ ವಿಕಾಸದ ಬಗ್ಗೆ ಇದೆ. ಕೊಹ್ಲಾಬರ್ಗ್ ಅವರು ಪರಿಚಯ ಮಾಡಿದಂಥ ವಿಕಾಸ ಸಿದ್ಧಾಂತಗಳು ಇವೆಲ್ಲ. ಕೊಹ್ಲಾಬರ್ ಅವರ ನೈತಿಕ ವಿಕಾಸದ ಹಂತಗಳು ಯಾವ ಸಿದ್ಧಾಂತದ ಹಂತಗಳಿಗೆ ತುಂಬ ಹತ್ತಿರವಾಗಿದೆ ಅಂತ. ಅಂದರೆ ಇವರು ಮಾಡಿರ್ತಕ್ಕಂಥ ಸಿದ್ಧಾಂತಗಳು ಅಥವಾ ಹೇಳಿರ್ತಕ್ಕಂಥ ಸಿದ್ಧಾಂತಗಳು ಬೇರೆ ಯಾವ ಮನೋವಿಜ್ಞಾನಿಯ ಸಿದ್ಧಾಂತಗಳಿಗೆ ರಿಲೇಟೆಡ್ ಆಗಿದೆ ಅಥವಾ ಹತ್ತಿರವಾಗಿದೆ ಅಂತ. ಸಿಗ್ಮಂಡ್ ಫ್ರಾಯ್ಡ್ ರವರ ಮನೋಲೈಂಗಿಕ ವಿಕಾಸದ ಹಂತಗಳು, ಪಿಯಾಜೆಯವರ ಬೌದ್ಧಿಕ ವಿಕಾಸದ ಹಂತಗಳು, ಎರಿಕ್ಸನ್ ರವರ ಮನೋಸಾಮಾಜಿಕ ವಿಕಾಸದ ಹಂತಗಳು, ಸಲ್ಲಿವಾನ್ ರವರ ಅಂತರ್ ವ್ಯಕ್ತಿತ್ವದ ಹಂತಗಳು. ಸೊ ಯಾವ ಹಂತಗಳಿಗೆ ಈ ನೈತಿಕ ವಿಕಾಸದ ಹಂತಗಳು ತುಂಬ ಹತ್ತಿರವಾಗಿದೆ ಅಂದರೆ ಇಲ್ಲಿ 40ನೇ ಪ್ರಶ್ನೆಗೆ ದಟ್ ಈಸ್ ಪಿಯಾಜೆಯವರ ಬೌದ್ಧಿಕ ವಿಕಾಸದ ಹಂತಗಳು. ಒಂದು 4 ಬರುತ್ತೆ, ನಿಮಗೆಲ್ಲ ಗೊತ್ತಿದೆಯಲ್ಲ, ಸಂವೇದನ ಗತಿ ಅಂತ, ಕಾರ್ಯಪೂರ್ವ, ಮೂರ್ತಕಾಯಗಳ ಹಂತ ಮತ್ತು ಔಪಚಾರಿಕ ಕಾರ್ಯಗಳ ಹಂತ ಅಂತ ಅಂದ್ಬಿಟ್ಟು ಒಂದು 4 ಕ್ಲಾಸಿಫಿಕೇಶನ್ ಬರ್ತಿದೆ. ಸೊ ಆ ಒಂದು ಹಂತಗಳಿಗೆ ಇವ್ರದ್ದು ಭಾಳ ಹತ್ತಿರವಾದಂಥ ಹಂತಗಳಾಗಿದೆ. ನೆಕ್ಸ್ಟು ಕ್ವಶನ್ ನಂಬರ್ 41 ಈಗ ಕ್ವಶನ್ ನಂಬರ್ 41. ಈಗ ಮಕ್ಕಳಲ್ಲಿ ನೈತಿಕ ಮೌಲ್ಯಗಳನ್ನು ಬೆಳೆಸಲು ಉತ್ತಮವಾದ ವಿಧಾನ. ಸೊ ಯಾವ ವಿಧಾನದ ಮೂಲಕ ಮಕ್ಕಳಲ್ಲಿ ಒಂದು ನೈತಿಕ ಮೌಲ್ಯಗಳನ್ನು ಬೆಳೆಸ್ಬೋದು ಅಂತ. ಬೆಳಗಿನ ಶಾಲಾ ಸಭೆಯಲ್ಲಿ ನೈತಿಕ ಉಪನ್ಯಾಸಗಳನ್ನು ನೀಡುವುದು, ವಿದ್ಯಾರ್ಥಿಯನ್ನು ಒಂದು ಸನ್ನಿವೇಶದಲ್ಲಿರಿಸಿ ಸೂಕ್ತ ನಿರ್ಧಾರ ಕೈಗೊಳ್ಳಲು ಸೂಚಿಸುವುದು, ಶಿಕ್ಷಕರು ಮತ್ತು ಹಿರಿಯರು ನೈತಿಕ ಮೌಲ್ಯಗಳನ್ನು ಪ್ರಾತ್ಯಕ್ಷಿಸುವುದು, ವಿದ್ಯಾರ್ಥಿಗಳಿಗೆ ನೈತಿಕ ಮತ್ತು ಅನೈತಿಕಗಳ ನಡುವೆ ವ್ಯತ್ಯಾಸ ಗುರುತಿಸಲು ಬೋಧಿಸುವುದು ಅಂತ. ಸೊ 41ಕ್ಕೆ ಬಂದು ಸರಿಯಾದಂಥ ಆನ್ಸರು ದಟ್ ಈಸ್ ಆಪ್ಷನ್ ಬಿ ಇದೆಯಲ್ಲ. ಸೊ ಆಪ್ಷನ್ ಬಿ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದಂಥ ಉತ್ತರ ಆಗುತ್ತೆ. ವಿದ್ಯಾರ್ಥಿಯನ್ನು ಒಂದು ಸನ್ನಿವೇಶದಲ್ಲಿ ಇರಿಸಿ ಸೂಕ್ತ ನಿರ್ಧಾರ ಕೈಗೊಳ್ಳಲು ಸೂಚಿಸುವುದು ಅಂತ. ಸೊ ನೆಕ್ಸ್ಟು 42ನೇ ಪ್ರಶ್ನೆ ನೋಡ. ಇಲ್ಲಿ ಕೊಹ್ಲಾಬರ್ ಅವರ ಪ್ರಕಾರ ಮಕ್ಕಳು ಸರಿ ತಪ್ಪುಗಳ ಬಗ್ಗೆ ಆಲೋಚನೆ ಮಾಡುವುದು. ಸೊ ಯಾವುದಕ್ಕೆ ಸರಿ ತಪ್ಪುಗಳ ಬಗ್ಗೆ ಆಲೋಚನೆ ಮಾಡುವುದು, ಯಾವ ಪಾಯಿಂಟ್ ಇಲ್ಲಿ ಸರಿಯಾಗುತ್ತೆ ಅಂತ. ಭಿನ್ನ ವಯಸ್ಸಿನಲ್ಲಿ ವಿಭಿನ್ನವಾಗಿ ಆಲೋಚನೆ ಮಾಡೋದು, ವಿವಿಧ ಹಂತಗಳಲ್ಲಿ ಒಂದೇ ರೀತಿಯಲ್ಲಿ ಆಲೋಚನೆ ಮಾಡುವುದು, ಸನ್ನಿವೇಶಕ್ಕೆ ಅನುಗುಣವಾಗಿ ಪೋಷಕರು ನೀಡಿದಂಥ ನಿರ್ದೇಶನದಂತೆ, ಅಂದರೆ ಪೇರೆಂಟ್ಸ್ ಏನು ಹೇಳ್ತಾರೆ ಆ ರೀತಿಯಾಗಿ ಆಲೋಚನೆ ಮಾಡೋದು ಅಂತ. ಸೊ ಮಕ್ಕಳು ಸರಿ ತಪ್ಪುಗಳ ಬಗ್ಗೆ ಹೇಗೆ ಆಲೋಚನೆ ಮಾಡ್ತಾರೆ ಅಂತ ಅಷ್ಟೇ ಇದು ಈ ಪ್ರಶ್ನೆಯ ಅರ್ಥ.
ಸೊ ಈ 4 ಆನ್ಸರ್ಸಲ್ಲಿ 42ನೇ ಪ್ರಶ್ನೆಗೆ ನೋಡಿ, ಮೊದಲನೇದಿದೆಯಲ್ಲ, ಭಿನ್ನ ವಯಸ್ಸಿನಲ್ಲಿ ವಿಭಿನ್ನವಾಗಿ ಆಲೋಚನೆ ಮಾಡ್ತಕ್ಕಂಥದ್ದು ಕೊಹ್ಲಾಬರ್ರವರ ಪ್ರಕಾರ ಒಂದು ಆಲೋಚನೆಯ ಮಾದರಿ. ಸರಿ ತಪ್ಪುಗಳ ಬಗ್ಗೆ ಮಕ್ಕಳು ಆಲೋಚನೆ ಮಾಡ್ತಕ್ಕಂಥ ಕ್ರಿಯೆಯಲ್ಲಿ ಈ ಭಿನ್ನ ವಯಸ್ಸಿನಲ್ಲಿ ವಿಭಿನ್ನವಾಗಿ ಆಲೋಚನೆ ಮಾಡೋದು ಈ ಒಂದು ಪ್ರಶ್ನೆಗೆ ಇಲ್ಲಿ ಸರಿಯಾದಂಥ ಆನ್ಸರ್ ಆಗುತ್ತೆ. ನೆಕ್ಸ್ಟು ಕ್ವಶನ್ ನಂಬರ್ 43. ಒಬ್ಬ ಶಿಕ್ಷಕ ತನ್ನ ವಿದ್ಯಾರ್ಥಿ ಚೌಕಾಕೃತಿ ರಚಿಸುವಲ್ಲಿ ತೊಂದರೆ ಎದುರಿಸುವುದನ್ನು ಕಂಡುಕೊಳ್ಳುತ್ತಾನೆ. ಯಾವುದೇ ಒಬ್ಬ ಶಿಕ್ಷಕ ತನ್ನ ವಿದ್ಯಾರ್ಥಿ ಚೌಕಾಕೃತಿಯನ್ನು ರಚಿಸುವಲ್ಲಿ ತೊಂದರೆ ಎದುರಿಸುವುದನ್ನು ಕಂಡುಕೊಳ್ಳುತ್ತಾನೆ. ಅವನಿಗೇನೋ ಪ್ರಾಬ್ಲಮ್ ಆಗಿ ಚೌಕಾಕೃತಿಯನ್ನು ಸರಿಯಾದ ರೀತಿ ರಚನೆ ಮಾಡ್ತಿರಲ್ಲ, ಅದನ್ನು ಅಬ್ಸರ್ವ್ ಮಾಡ್ತಾನೆ ಟೀಚರು. ಅದನ್ನು ಆಧರಿಸಿ ಈ ವಿದ್ಯಾರ್ಥಿ ವಜ್ರಾಕೃತಿ ರಚಿಸಲು ತೊಂದರೆ ಎದುರಿಸುತ್ತಾನೆ ಎಂದು ಊಹಿಸುತ್ತಾರೆ. ಯಾವ ತತ್ವವನ್ನು ಆಧರಿಸಿ ಶಿಕ್ಷಕ ಈ ತೀರ್ಮಾನಕ್ಕೆ ಬರುತ್ತಾರೆ ಅಂತ. ಚೌಕಾಕೃತಿಯನ್ನೇ ರಚನೆ ಮಾಡಲಿಕ್ಕೆ ಆಗದಿರ್ತಕ್ಕಂಥ ಒಬ್ಬ ವಿದ್ಯಾರ್ಥಿ ಸೊ ವಜ್ರಾಕೃತಿಯನ್ನು ಹೇಗೆ ರಚಿಸಲಿಕ್ಕೆ ಅವನು ಸಾಧ್ಯ ಆಗುತ್ತೆ? ಅವನಿಗೂ ಕೂಡ ಇದೇ ರೀತಿಯ ಸಮಸ್ಯೆ ಆಗ್ಬೋದು, ವಜ್ರಾಕೃತಿಯನ್ನು ರಚನೆ ಮಾಡಬೇಕಾದ್ರೆ ಅಂತಕ್ಕಂಥದ್ದು ಅವನ ಊಹೆ ಅದು. ಸೊ ಈ ಒಂದು ತತ್ವವನ್ನು ಆಧರಿಸ್ಕೊಂಡು ಶಿಕ್ಷಕ ಯಾವ ತೀರ್ಮಾನಕ್ಕೆ ಬರ್ತಾನೆ ಅಂತ ಅಷ್ಟೇ ಇಲ್ಲಿ. ವಿಕಾಸ ಯಾವಾಗಲೂ ಕ್ರಮಬದ್ಧವಾಗಿ ಮತ್ತು ಅನುಕ್ರಮವಾಗಿ ನಡೆಯುತ್ತದೆ. ವಿಕಾಸ ಎನ್ನುವುದು ಹಠಾತ್ ಚಲನೆಯ ಮೂಲಕ ನಡೆಯುತ್ತದೆ. ವಿಕಾಸ ಎನ್ನುವುದು ಕ್ರಮೇಣವಾಗಿ ನಡೆಯುತ್ತದೆ. ವಿಕಾಸ ಎನ್ನುವುದು ಭಿನ್ನ ವ್ಯಕ್ತಿಗಳಲ್ಲಿ ವಿಭಿನ್ನವಾಗಿ ನಡೆಯುತ್ತದೆ. ಸೊ 43ನೇ ಪ್ರಶ್ನೆಗೆ ಆಪ್ಷನ್ ಎ ಇದೆಯಲ್ಲ, ವಿಕಾಸ ಅಂತಕ್ಕಂಥದ್ದು ಯಾವಾಗಲೂ ಕ್ರಮಬದ್ಧವಾಗಿ ಮತ್ತು ಅನುಕ್ರಮವಾಗಿ ನಡೆಯುತ್ತದೆ ಅಂತಕ್ಕಂಥ ಉತ್ತರ ಏನಿದೆ ಅದು ಇದಕ್ಕೆ ಈ ಒಂದು ತತ್ವಕ್ಕೆ ಬರುತ್ತೆ. ಸೊ ಒಬ್ಬ ಶಿಕ್ಷಕನಾದವನು ಈ ಒಂದು ತತ್ವದ ತೀರ್ಮಾನವನ್ನು ಮಾಡಬೇಕಾಗುತ್ತೆ. ವಿಕಾಸ ಅಂತಕ್ಕಂಥದ್ದು ಯಾವಾಗಲೂ ಕ್ರಮಬದ್ಧವಾಗಿ ಅದು ಅನುಕ್ರಮವಾಗಿ ನಡೀತಾ ಇರುತ್ತೆ ಅಂತ. ಸೊ ನೆಕ್ಸ್ಟು ಕ್ವಶನ್ ನಂಬರ್ 44 ನೋಡೋಣ. ಈಗ ಈ ಕೆಳಗಿನ ಯಾವ ಅನ್ವಯಗಳನ್ನು ಪಿಯಾಜೆಯವರ ಬೌದ್ಧಿಕ ವಿಕಾಸ ಸಿದ್ಧಾಂತದಿಂದ ಪಡೆಯಲಾಗಿರುವುದಿಲ್ಲ ಅಂತ. ಸೊ ನೆಗೆಟಿವ್ ಕ್ವಶನ್ ಇದು. ಯಾವ ಅನ್ವಯಗಳನ್ನು ಪಿಯಾಜೆಯವರ ಬೌದ್ಧಿಕ ವಿಕಾಸ ಸಿದ್ಧಾಂತದಿಂದ ಪಡೆಯಲಾಗಿರುವುದಿಲ್ಲ? ಪ್ರಶ್ನೆ ಸರಿಯಾಗಿ ಹೊತ್ಕೊಳ್ಳಲು ಕೆಲವರು ಪಡೆಯಲಾಗಿರುತ್ತದೆ ಅಂತ ಅಂದ್ಕೊಂಡು ಆಪ್ಷನ್ ತಪ್ಪು ಮಾಡಿಬಿಡ್ತಾರೆ. ಇಲ್ಲಿ ಆ್ಯಕ್ಚುಲಿ ಪಡೆಯಲಾಗಿರುವುದಿಲ್ಲ ಇದು. ಸೊ ಏನನ್ನು ಪಡೆಯಲಾಗಿರುವುದಿಲ್ಲ ಅಂತ ಇಲ್ಲಿ ಮಕ್ಕಳ ಕಲಿಕಾ ಸಿದ್ಧತೆಯ ಸಂವೇದನಾಶೀಲತೆ, ವೈಯಕ್ತಿಕ ಭಿನ್ನತೆಗಳನ್ನು ಒಪ್ಪಿಕೊಳ್ಳುವಿಕೆ, ಅನ್ವೇಷಣಾ ಕಲಿಕೆ, ಶಾಬ್ದಿಕ ಬೋಧನೆಯ ಅಗತ್ಯತೆ ಅಂತ ಇದೆ. ಸೊ 44ನೇದಕ್ಕೆ ನೋಡಿ, ಕೊನೆ ಆಪ್ಷನ್ ಇದೆಯಲ್ಲ, ಆಪ್ಷನ್ ಡಿ, ದಟ್ ಈಸ್ ಶಾಬ್ದಿಕ ಬೋಧನೆಯ ಅಗತ್ಯತೆ ಅಂತ. ಆ್ಯಂಡ್ ಇಟ್ಸ್ ಗೋಯಿಂಗ್ ಟು ಬಿ ಅ ರೈಟ್ ಆನ್ಸರ್ ಆಫ್ 44th ಕ್ವಶನ್. ಸೊ ಲೆಟ್ಸ್ ಮೂವ್ ಆನ್ ದ ಕ್ವಶನ್ ನಂಬರ್ 45. ಹಿಯರ್ ವಿ ಗೋ. ದಟ್ ಈಸ್ ಈ ಕೆಳಗಿನ ಯಾವುದು ಕೊಹ್ಲಾಬರ್ರವರ ನೈತಿಕ ವಿಕಾಸ ಹಂತಗಳ ಲಕ್ಷಣವಾಗಿದೆ ಅಂತ ಇದೆ. ಸೊ ಡೈರೆಕ್ಟ್ ಕ್ವಶನ್ ಇದು. ಲಕ್ಷಣವಾಗಿದೆ. ಹಂತಗಳ ಭಿನ್ನವಾದ ಅನುಕ್ರಮ. ಹಂತಗಳು ಪ್ರತ್ಯೇಕ ಅನುಕ್ರಿಯೆಗಳೇ ಹೊರತು ಸಾಮಾನ್ಯವಾದವುಗಳಲ್ಲ. ಎಲ್ಲ ಸಂಸ್ಕೃತಿಗಳಲ್ಲಿ ಕಂಡುಬರುವ ಸಾರ್ವತ್ರಿಕ ಅನುಕ್ರಮ ಹಂತಗಳಾಗಿವೆ. ಶ್ರೇಣೀಕೃತವಲ್ಲದ ರೀತಿಯಲ್ಲಿ ಹಂತಗಳು ಮುಂದುವರುತ್ತವೆ. ಸೊ 45ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಬಂದು ದಟ್ ಈಸ್ ಆಪ್ಷನ್ ಬಿ ಇದೆಯಲ್ಲ. ಸೊ ವಾಟ್ ಈಸ್ ದಟ್? ದ ಆನ್ಸರ್ ಇಸ್ ಹಂತಗಳು ಪ್ರತ್ಯೇಕ ಅನುಕ್ರಿಯೆಗಳೇ ಹೊರತು ಸಾಮಾನ್ಯವಾದವುಗಳಲ್ಲ ಅಂತಕ್ಕಂಥ ಏನು ಉತ್ತರ ಇದೆ ಅದು ಬಂದ್ಬಿಟ್ಟು ಕೊಹ್ಲಾಬರ್ರವರ ನೈತಿಕ ವಿಕಾಸ ಹಂತಗಳ ಒನ್ ಆಫ್ ದ ಫೀಚರ್ದು ಲಕ್ಷಣವಾಗಿದೆ. ನೆಕ್ಸ್ಟು ಕ್ವಶನ್ ನಂಬರ್ 46 ನೋಡೋಣ. ಈಗ ಮಾನವನಲ್ಲಿ ಉಂಟಾಗ್ತಕ್ಕಂಥ ಪರಿಮಾಣಾತ್ಮಕ ಬದಲಾವಣೆಯನ್ನು ಡ್ಯಾಶ್ ಎನ್ನುತ್ತೇವೆ. ಇದಂತೂ ಯಾರೇ ಬೇಕಾದರೂ ಆನ್ಸರ್ ಮಾಡಿಬಿಡ್ತಾರೆ ಈಸಿಯಾಗಿ. ಸೊ ಮಾನವನಲ್ಲಿ ಪರಿಮಾಣಾತ್ಮಕ ಬದಲಾವಣೆಗಳನ್ನು ಡ್ಯಾಶ್ ಅಂತ ಕರೀತಾರೆ ಅಂದರೆ ದಟ್ ಈಸ್ ಸೊ ಆನ್ಸರ್ ಬಂದು ಬೆಳವಣಿಗೆ ಅದು, ಆಯಿತಾ. ಸೊ ಗುಣಾತ್ಮಕ ಬದಲಾವಣೆ ಅಂದರೆ ಅಲ್ಲಿ ವಿಕಾಸ ಸೇರಿಕೊಳ್ಳುತ್ತೆ. ಐ ಥಿಂಕ್ ಇದು ಪರಿಮಾಣಾತ್ಮಕ ಬದಲಾವಣೆ ಅಂದರೆ ದ ಆನ್ಸರ್ ಇಸ್ ಬೆಳವಣಿಗೆ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದಂಥ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟು 47ನೇ ಪ್ರಶ್ನೆ. ಬೆಳವಣಿಗೆ ಒಂದು ನಿರಂತರ ಡ್ಯಾಶ್ ಅಂತ ಹೇಳ್ಬಿಟ್ಟಿದ್ದಾರೆ ಅಷ್ಟೇ. ಬೆಳವಣಿಗೆ ಅಂತಕ್ಕಂಥದ್ದು ಒಂದು ನಿರಂತರವಾದಂಥ ಏನದು ಪ್ರಕ್ರಿಯೆನ, ವಿಕಾಸನ, ವ್ಯಕ್ತಿತ್ವನ, ತಂತ್ರನ ಅಂತ. ಬೆಳವಣಿಗೆ ಅಂತಕ್ಕಂಥದ್ದು ಒಂದು ನಿರಂತರವಾದಂಥ ಪ್ರಕ್ರಿಯೆ ಇದು. ನೋಡಿ ಇಲ್ಲಿ 47ನೇ ಪ್ರಶ್ನೆಗೆ ಆಪ್ಷನ್ ಬಿ ಪ್ರಕ್ರಿಯೆ ಸರಿ. 46ನೇ ಪ್ರಶ್ನೆಗೆ ಮಾನವನಲ್ಲಿ ಉಂಟಾಗ್ತಕ್ಕಂಥ ಪರಿಮಾಣಾತ್ಮಕ ಬದಲಾವಣೆಯನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಅಂದರೆ ದಟ್ ಈಸ್ ಇದು ಬೆಳವಣಿಗೆ ಆಗುತ್ತೆ. ಇದು ಬೆಳವಣಿಗೆಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳಿವು, ಹಾಗಾಗಿ ಉತ್ತರವೂ ಅದೇ ಆಗಿರುತ್ತೆ ಇಲ್ಲಿ. ಸೊ 48ನೇ ಪ್ರಶ್ನೆಗೆ ಬರೋಣ. ಈಗ ನಾವು ವಿ ಆರ್ ಇನ್ ಕ್ವಶನ್ ನಂಬರ್ 48. ಮಾನವನ ಬೆಳವಣಿಗೆಯನ್ನು ನಿರ್ಧಾರ ಮಾಡುವುದು ಏನೇನು ಅಂತ ಇಲ್ಲಿ. ಸಂಪೂರ್ಣವಾಗಿ ಜೈವಿಕ ರಚನೆಯಿಂದ, ಅನುವಂಶೀಯತೆ ಮತ್ತು ಪರಿಸರ ಸಂಬಂಧಿ ಒತ್ತಡಗಳ ಸಂಕೀರ್ಣದಿಂದ, ಪ್ರಾಥಮಿಕವಾಗಿ ಪರಿಸರ ಸಂಬಂಧಿ ಒತ್ತಡಗಳಿಂದ, ವಿಭಿನ್ನ ಅನುವಂಶೀಯ ಅಂಶಗಳಿಂದ ಅಂತ ಇದೆ ಇಲ್ಲಿ. ವಿಭಿನ್ನ ಅನುವಂಶೀಯ ಅಂಶಗಳಿಂದ ಅಂತ. ಸೊ 48ನೇ ಪ್ರಶ್ನೆಗೆ ಸರಿಯಾದಂಥ ಇಲ್ಲಿ ಆನ್ಸರ್ ಯಾವುದಪ್ಪ ಅಂದರೆ ಸೊ ದಟ್ ಈಸ್ ಬೇಕಾದ್ರೆ ಆಪ್ಷನ್ಸ್ನ ಇನ್ನೊಂದು ಸಲ ಓದ್ಕೊಳ್ಳಿ, ಲೆಂತಿ ಆಪ್ಷನ್ಗಳಿವೆ. ಸಂಪೂರ್ಣವಾಗಿ ಜೈವಿಕ ರಚನೆಯಿಂದ, ಅನುವಂಶೀಯತೆ ಮತ್ತು ಪರಿಸರ ಸಂಬಂಧಿ ಒತ್ತಡಗಳ ಸಂಕೀರ್ಣದಿಂದ, ಪ್ರಾಥಮಿಕವಾಗಿ ಪರಿಸರ ಸಂಬಂಧಿ ಒತ್ತಡಗಳಿಂದ, ವಿಭಿನ್ನ ಅನುವಂಶೀಯ ಅಂಶಗಳಿಂದ ಅಂತ ಇದೆ. ಸೊ ಆಪ್ಷನ್ ಬಿ ಇದೆಯಲ್ಲ, ಅನುವಂಶೀಯತೆ ಮತ್ತು ಪರಿಸರ ಸಂಬಂಧಿ ಒತ್ತಡಗಳ ಸಂಕೀರ್ಣತೆಯಿಂದ ಅಂತ, ಅದು ಬಂದ್ಬಿಟ್ಟು ಇಲ್ಲಿ ಸರಿಯಾದಂಥ ಆನ್ಸರ್ ಆಗುತ್ತೆ 48ನೇ ಪ್ರಶ್ನೆಗೆ. ಸೊ ನೆಕ್ಸ್ಟು ಕ್ವಶನ್ ನಂಬರ್ 49.
ಸೊ ಕ್ವಶನ್ ನಂಬರ್ 49, ಬೆಳವಣಿಗೆ ಎಂಬ ಪದ ಈ ಕೆಳಗಿನ ಯಾವ ಅಂಶವನ್ನು ಒಳಗೊಂಡಿರುತ್ತದೆ ಅಂತ ಇದೆ. ಸೊ ಬೆಳವಣಿಗೆ ಅಂತಕ್ಕಂಥ ಒಂದು ಪದ ಏನಿದೆ ಅದು ಯಾವ ಅಂಶವನ್ನು ಒಳಗೊಂಡಿರುತ್ತೆ? ಈ ಕೆಳಗಿನ 4 ಆಪ್ಷನ್ಸಲ್ಲಿ ಅಂಗಾಂಗಗಳ ಅಳತೆ ಮತ್ತು ತೂಕದಲ್ಲಿ ಹೆಚ್ಚಳ, ಕೋಶ ವಿಭಜನೆ, ಸಾಮರ್ಥ್ಯದಲ್ಲಿ ಹೆಚ್ಚಳ, ಮೇಲಿನ ಎಲ್ಲವೂ ಅಂತ ಇದೆ. ಸೊ ಬೆಳವಣಿಗೆ ಅಂತಕ್ಕಂಥದ್ದು ಈ 3 ಉತ್ತರಗಳೇನಿದೆ ಅದು ಎಲ್ಲವನ್ನು ಐ ಥಿಂಕ್ ಒಳಗೊಂಡಿರುತ್ತೆ ಅಂತಷ್ಟೇ. ಹಾಗಾಗಿ ಮೇಲಿನ ಎಲ್ಲವೂ ಎ ಮತ್ತು ಬಿ ಮತ್ತು ಸಿ ಎಲ್ಲವನ್ನು ಒಳಗೊಂಡಿರುತ್ತೆ. ಅದು ಅಂಗಾಂಗಗಳ ಅಳತೆ ಮತ್ತು ತೂಕದಲ್ಲಿ ಹೆಚ್ಚಳ, ಕೋಶ ವಿಭಜನೆ, ಸಾಮರ್ಥ್ಯದಲ್ಲಿ ಹೆಚ್ಚಳ ಎಲ್ಲವೂ ಇದ್ದೇ ಇರುತ್ತೆ ಬೆಳವಣಿಗೆಯಲ್ಲಿ. ಹಾಗಾಗಿ ಎಲ್ಲ ಆನ್ಸರ್ಸು ಸರಿಯಾಗುತ್ತೆ. ಡಿ ಇಸ್ ದ ರೈಟ್ ಆನ್ಸರ್ ಇದಕ್ಕೆ, ಮೇಲಿನ ಎಲ್ಲವೂ ಅಂತ. ನೆಕ್ಸ್ಟು ಕ್ವಶನ್ ನಂಬರ್ 50 ನೋಡೋಣ. ಈಗ ವಿಕಾಸ ಎಂಬ ಪದದ ಅರ್ಥ ಅಂತ ನೋಡಿ, ಇಲ್ಲಿಂದ ಶುರುವಾಗುತ್ತೆ. ಈಗ ಇಷ್ಟೊತ್ತು ಡಿಸ್ಕಸ್ ಮಾಡಿದ್ದು ಬೆಳವಣಿಗೆ ಬಗ್ಗೆ, ಈಗ ವಿಕಾಸ. ಈಗ ಸೊ ಅಲ್ಲಲ್ಲಿ ಒಂದೊಂದು ಪ್ರಶ್ನೆಗಳು ಬೆಳವಣಿಗೆಗೂ ಸಂಬಂಧಪಟ್ಟಂತೆ ಬರ್ತವೆ. ಈಗ ರಿಪಿಟೇಷನ್ ಆಗುತ್ತೆ, ಒಂಚೂರು ಭಾಳ ಅಬ್ಸರ್ವ್ ಮಾಡಿ ಸೆನ್ಸಿಟಿವ್ ಆಗಿ ಕೇಳಿಸ್ಕೊಳ್ಳಿ ಇದನ್ನು. ವಿಕಾಸ ಎಂಬ ಪದದ ಅರ್ಥ ವಯಸ್ಸಿಗೆ ಅನುಗುಣವಾಗಿ ನಡೆಯುವ ಪ್ರಗತಿಪರ ಸರಣಿ ಬದಲಾವಣೆಗಳು, ಸಮಾಜದ ಒಡನಾಟದಿಂದ ಉಂಟಾಗ್ತಕ್ಕಂಥ ಪ್ರಗತಿಪರ ಸರಣಿ ಬದಲಾವಣೆಗಳು, ವಯಸ್ಸಿಗೆ ಅನುಗುಣವಾಗಿ ನಡೆಯುವ ಹಿಮ್ಮುಖ ಬದಲಾವಣೆಗಳು, ದೈಹಿಕತೆಯ ಪರಿಣಾಮವಾಗಿ ಉಂಟಾಗ್ತಕ್ಕಂಥ ಪ್ರಗತಿಪರ ಬದಲಾವಣೆಗಳು. 51ನೇ ಪ್ರಶ್ನೆಗೆ ದ ರೈಟ್ ಆನ್ಸರ್ ಅಂದರೆ ಆಪ್ಷನ್ ನಂಬರ್ ಎ ಇದೆ ನೋಡಿ. ಇಲ್ಲಿ ವಯಸ್ಸಿಗೆ ಅನುಗುಣವಾಗಿ ನಡೀತಕ್ಕಂಥ ಪ್ರಗತಿಪರ ಸರಣಿ ಬದಲಾವಣೆಗಳು ಅಂತ ಏನಿದೆ ಇದು ಇದಕ್ಕೆ ಸೊ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟು ಕ್ವಶನ್ ನಂಬರ್ 52 ನೋಡೋಣ. ಈಗ ವ್ಯಕ್ತಿಯಲ್ಲಿ ಬೆಳವಣಿಗೆ ಈ ಕೆಳಗಿನ ಯಾವ ಅನುಕ್ರಮದಲ್ಲಿ ನಡೆಯುತ್ತೆ ಅಂತ ನೋಡಿ. ಒಂದಷ್ಟು ಆಪ್ಷನ್ಸ್ ಇವೆ, ಇಲ್ಲಿ ನಾವು ಆರ್ಡರ್ ವೈಸ್ ಹೇಳಬೇಕು ಯಾವ್ದು ಅಂತ. ಇಲ್ಲೆಲ್ಲವೂ ಮಿಕ್ಸರ್ ಆಗಿ ಕೊಟ್ಬಿಟ್ಟಿದ್ದಾರೆ ಆಪ್ಷನ್ಸಲ್ಲಿ. ವ್ಯಕ್ತಿಯಲ್ಲಿ ಬೆಳವಣಿಗೆ ಅಂತಕ್ಕಂಥದ್ದು ಈ ಕೆಳಗಿನ ಯಾವ ಅನುಕ್ರಮದಲ್ಲಿ ನಡೆಯುತ್ತೆ ಅಂತ. ದೈಹಿಕ, ಗತಿ, ವಾಕ್, ಬೌದ್ಧಿಕ ವಿಕಾಸ. ಗತಿ, ದೈಹಿಕ, ವಾಕ್, ಬೌದ್ಧಿಕ ವಿಕಾಸ. ಬೌದ್ಧಿಕ, ಗತಿ, ದೈಹಿಕ, ವಾಕ್ ವಿಕಾಸ. ವಾಕ್, ಗತಿ, ಬೌದ್ಧಿಕ, ದೈಹಿಕ ವಿಕಾಸ ಅಂತ ಇದೆ. ಸೊ 52ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಮೊದಲನೇ ಆಪ್ಷನ್ ಇದೆಯಲ್ಲ ನೋಡಿ. ಈ ಥರದ ಪ್ರಶ್ನೆಗಳನ್ನ ಕೇಳಿಬಿಟ್ರೆ ಕಷ್ಟ ಆಗ್ಬಿಡುತ್ತೆ. ಹಾಗಾಗಿ ನಿಮಗೆ MCQ ಕ್ವಶನ್ಸ್ ಕೂಡ ಸಮ್ವೇರ್ ತುಂಬ ಹೆಲ್ಪ್ ಮಾಡುತ್ತೆ ಕೆಲವೊಂದು ಪ್ರಶ್ನೆಗಳಿಗೆ ಈಸಿಯಾಗಿ ಆನ್ಸರ್ ಮಾಡಬೇಕಾದ್ರೆ. ಹಾಗಾಗಿ ದಯಮಾಡಿ ಸಾಧ್ಯವಾದಷ್ಟು ಎಲ್ಲರಿಗೂ ಶೇರ್ ಮಾಡಿ. ಸೊ ನೀವು ಕೂಡ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಟೈಮ್ ಸಿಗ್ತಾಗಲ್ಲ ರಿವಿಷನ್ ಎಲ್ಲ ಮಾಡ್ಕೊಂಡಿದ್ದೀನ. ಸೊ ವ್ಯಕ್ತಿಯಲ್ಲಿ ಬೆಳವಣಿಗೆ ಈ ಕೆಳಗಿನ ಯಾವ ಅನುಕ್ರಮದಲ್ಲಿ ನಡೆಯುತ್ತೆ ಅಂದರೆ ದೈಹಿಕ, ಗತಿ, ವಾಕ್ ಮತ್ತು ಬೌದ್ಧಿಕ ವಿಕಾಸ ಇದಕ್ಕೆ ಸರಿಯಾದಂಥ ಉತ್ತರ ಆಗುತ್ತೆ. ಸೊ ನೆಕ್ಸ್ಟು 53ನೇ ಪ್ರಶ್ನೆ ಬರೋಣ. ಈಗ ಶಿರಪಾದಾಭಿಮುಖ ವಿಕಾಸದ ನಿಯಮ ಯಾವುದನ್ನು ಸೂಚಿಸುತ್ತೆ? ಶಿರಪಾದಾಭಿಮುಖ ವಿಕಾಸದ ನಿಯಮ ಯಾವುದನ್ನು ಸೂಚಿಸುತ್ತೆ ಅಂತ ಇಲ್ಲಿ. ಸೊ ಸೆಫೆಲೋ ಕಾಡಲ್ ಅಂತ ಇಂಗ್ಲೀಷಲ್ಲಿ ಸೆಫೆಲೋ ಕಾಡಲ್ ಅಂತ. ವಿಕಾಸ ತಲೆಯಿಂದ ಪ್ರಾರಂಭವಾಗಿ ಕಾಲ್ಬೆರಳುಗಳ ಕಡೆಗೆ ನಡೆಯುತ್ತೆ. ವಿಕಾಸ ದೇಹದ ಕೇಂದ್ರ ಭಾಗದಿಂದ ಹೊರಭಾಗದ ಕಡೆಗೆ ನಡೆಯುತ್ತೆ. ವಿಕಾಸ ದೇಹದಲ್ಲಿ ಅಸ್ತವ್ಯಸ್ತವಾಗಿ ನಡೆಯುತ್ತೆ. ವಿಕಾಸ ದೇಹದ ಎಲ್ಲ ಆಯಾಮಗಳಲ್ಲಿ ಹರಡಿರುವುದು ಕಂಡುಬರುತ್ತದೆ ಅಂತ ಇದೆ. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟ ಹಾಗೆ ತುಂಬ ಪ್ರಶ್ನೆ ಪತ್ರಿಕೆಯಲ್ಲಿ ನಾವು ವಿವರಣೆಯನ್ನು ಕೊಟ್ಟಿದ್ದೀನಿ ನಾನು. ಚೈಲ್ಡ್ ಡೆವಲಪ್ಮೆಂಟ್ ಮತ್ತು ಪೆಡಾಗಜಿ ಅವೆಲ್ಲ ಪ್ರೀವಿಯಸ್ ವಿಡಿಯೋ ಸೆಷನ್ಸಲ್ಲಿ ನಿಮಗೆಲ್ಲ ಎಕ್ಸ್ಪ್ಲನೇಷನ್ಸ್ ಹೇಳಬೇಕಾದ್ರೆ. ಸೊ 53ನೇ ಪ್ರಶ್ನೆಗೆ ಮೊದಲನೇ ಆಪ್ಷನ್ ಇದೆಯಲ್ಲ ನೋಡಿ ಇಲ್ಲಿ, ವಿಕಾಸ ಅಂತಕ್ಕಂಥದ್ದು ತಲೆಯಿಂದ ಪ್ರಾರಂಭವಾಗಿ ಕಾಲ್ಬೆರಳುಗಳ ಕಡೆಗೆ ನಡೆಯುತ್ತೆ. ದಟ್ ಈಸ್ ಇದನ್ನು ನಾವು ದ ಲಾ ಆಫ್ ಸೆಫೆಲೋ ಕಾಡಲ್, ಸೆಫೆಲೋ ಕಾಡಲ್ನ ನಿಯಮ ಅಂತ ಕರೆಯೋದು. ಶಿರಪಾದಾಭಿಮುಖ ವಿನ್ಯಾಸ ಅಂತಾರದಿನ. ಸೊ ಅದು ತಲೆಯಿಂದ ಆರಂಭವಾಗಿ ಕಾಲ್ಬೆರಳುಗಳ ಕಡೆಗೆ ನಡೆಯುತ್ತೆ ಇದು. ಹಾಗಾಗಿ ಇದನ್ನು ಸೆಫೆಲೋ ಕಾಡಲ್ ಅಂತ ಹೇಳುವಂಥದ್ದು. ನೆಕ್ಸ್ಟು ಕ್ವಶನ್ ನಂಬರ್ 54 ನೋಡೋಣ. ಈಗ ವಿಕಾಸ ದೇಹ ಕೇಂದ್ರ ಭಾಗದಿಂದ ಪ್ರಾರಂಭಿಸಿ ಪರಿಧಿಯ ಕಡೆ ನಡೆಯುತ್ತದೆ. ಇದು ಯಾವ ನಿಯಮಕ್ಕೆ ಅನುಗುಣವಾಗಿ ಕಂಡುಬರುತ್ತದೆ? ನೋಡಿ ಇಲ್ಲಿ ವಿಕಾಸ ಅಂತಕ್ಕಂಥದ್ದು ದೇಹದ ಕೇಂದ್ರ ಭಾಗದಿಂದ ಆರಂಭವಾಗಿ ಪರಿಧಿಯ ಕಡೆ ನಡೆಯುತ್ತದೆ. ಇದು ಯಾವ ನಿಯಮಕ್ಕೆ ಅನುಗುಣವಾಗಿ ಕಂಡುಬರುತ್ತದೆ ಅಂತ ಇದೆ ನೋಡಿ. ಈಗ ಅದೇ ರೀತಿಯ ಪ್ರಶ್ನೆ ಇದು. ಇದಕ್ಕೆ 54ನೇದಕ್ಕೆ ದಟ್ ಈಸ್ ಆನ್ಸರ್ ಬಂದು ಕೇಂದ್ರ ಪರಿಧಿ ಅಭಿಮುಖ. ಸೊ ಅದು ಬಂದ್ಬಿಟ್ಟು ಯಾವುದೋ ಉತ್ತರ ಅದಕ್ಕೆ ಹೇಳೋದು. ಮೊದಲನೇದು ಬಂದು ನೋಡಿ ಇಲ್ಲಿ 53ನೇದಕ್ಕೆ ಶಿರಪಾದಾಭಿಮುಖ ವಿಕಾಸ. ಅದು ಯಾವುದು ತಲೆಯಿಂದ ಪ್ರಾರಂಭವಾಗಿ ಕಾಲ್ಬೆರಳುಗಳ ಕಡೆಗೆ ಅದು ಐ ಥಿಂಕ್ ನಡೆಯುತ್ತೆ ಅಂದರೆ ಅದು ಬಂದ್ಬಿಟ್ಟು ಶಿರಪಾದಾಭಿಮುಖ ವಿಕಾಸದ ನಿಯಮ ಅದು. ಸೊ ಅದೇ ರೀತಿಯ ಪ್ರಶ್ನೆ ಸ್ವಲ್ಪ ಟ್ವಿಸ್ಟ್ ಇದೆ ಇಲ್ಲಿ. ವಿಕಾಸ ದೇಹ ಅಂದರೆ ದೇಹದ ಕೇಂದ್ರ ಭಾಗದಿಂದ ಆರಂಭವಾಗಿ ಪರಿಧಿಯ ಕಡೆ ನಡೆಯುತ್ತದೆ. ಇದು ಯಾವ ನಿಯಮಕ್ಕೆ ಒಳಪಟ್ಟಿದೆ ಅಂದರೆ ನೋಡಿ ಇಲ್ಲಿ ಕೊನೆದಿದೆಯಲ್ಲ, ಕೇಂದ್ರ ಪರಿಧಿ ಅಭಿಮುಖ ವಿನ್ಯಾಸ, ಪ್ರಾಕ್ಸಿಮೋ ಡಿಸ್ಟಲ್ ಅಂತಾರೆ ಇದನ್ನು. ಸೆಫೆಲೋ ಕಾಡಲ್ ಅಂದರೆ ತಲೆಯಿಂದ ಆರಂಭವಾಗಿ ಕಾಲ್ಬೆರಳುಗಳ ಕಡೆಗೆ ಸಾಗೋದು. ಸೊ ಇಲ್ಲಿ ಪ್ರಾಕ್ಸಿಮಾ ಡಿಸ್ಟಲ್ ಅಂದರೆ ಕೇಂದ್ರ ಪರಿಧಿ ಅಭಿಮುಖ ವಿನ್ಯಾಸ. ಇಲ್ಲಿ ಕೇಂದ್ರ ಭಾಗದಿಂದ ಆರಂಭವಾಗಿ ಪರಿಧಿಯ ಕಡೆಗೆ ನಡೆಯುತ್ತೆ. ಇದು ಕನ್ಫ್ಯೂಸ್ ಆಗಬೇಡಿ, ಕ್ಲಿಯರ್ ಕಟ್ ಆಗಿ ಇದನ್ನು ನೋಡ್ಕೊಳ್ಳಿದ್ದಾನೆ ಆಯಿತಾ. ನೆಕ್ಸ್ಟು 55ನೇ ಪ್ರಶ್ನೆ, ವ್ಯಕ್ತಿಯ ದೈಹಿಕ ವಿಕಾಸದಲ್ಲಿ ಕಂಡುಬರ್ತಕ್ಕಂಥ ನಿರ್ದಿಷ್ಟ ವಿನ್ಯಾಸಗಳು ಈ ಕೆಳಕಂಡ ಯಾವ ಅನುಕ್ರಮದಲ್ಲಿ ಕಂಡುಬರುತ್ತವೆ ಅಂತ. ವ್ಯಕ್ತಿಯ ದೈಹಿಕ ವಿಕಾಸದಲ್ಲಿ ಕಂಡುಬರ್ತಕ್ಕಂಥ ನಿರ್ದಿಷ್ಟ ವಿನ್ಯಾಸಗಳು ಈ ಕೆಳಕಂಡ ಯಾವ ಅನುಕ್ರಮದಲ್ಲಿ ಕಂಡುಬರುತ್ತವೆ? ಶಿರಪಾದಾಭಿಮುಖ, ಪರಿಧಿ ಕೇಂದ್ರ ಅಭಿಮುಖ, ಸಾಮಾನ್ಯತೆಯಿಂದ ನಿರ್ದಿಷ್ಟತೆಯೆಡೆಗೆ. ಶಿರಪಾದಾಭಿಮುಖ, ಕೇಂದ್ರ ಪರಿಧಿ ಅಭಿಮುಖ, ಸಾಮಾನ್ಯತೆಯಿಂದ ನಿರ್ದಿಷ್ಟತೆಯೆಡೆಗೆ.
ಪಾದ ಶಿರ ಅಭಿಮುಖ, ಕೇಂದ್ರ ಪರಿಧಿ ಅಭಿಮುಖ, ಸಾಮಾನ್ಯತೆಯಿಂದ ನಿರ್ದಿಷ್ಟತೆಯೆಡೆಗೆ. ಶಿರಪಾದಾಭಿಮುಖ, ಕೇಂದ್ರ ಪರಿಧಿ ಅಭಿಮುಖ, ನಿರ್ದಿಷ್ಟತೆಯಿಂದ ಸಾಮಾನ್ಯತೆಯೆಡೆಗೆ ಅಂತ ಇದೆ. ಸೊ 4 ಆ ಕಡೆ ಈ ಕಡೆ ಆಗಿದೆ. ನಾನು ಯಾವುದು ಕ್ರಮಬದ್ಧವಾಗಿದೆ ಅಂತ ನಾವೇನು ಮಾಡಬೇಕು, 55ನೇ ಪ್ರಶ್ನೆಗೆ ನಾವು ಅದನ್ನು ಆಯ್ಕೆ ಮಾಡಬೇಕಾಗುತ್ತೆ. ಸೊ 55ಗೆ ದಟ್ ಈಸ್ ಆಪ್ಷನ್ ಬಿ ಇದೆಯಲ್ಲ ಇಲ್ಲಿ. ಸೊ ಇದು ಸರಿಯಾದಂಥ ಆನ್ಸರ್ ಆಗುತ್ತೆ. ಸೊ ಏನು ಕೊಟ್ಟಿದ್ದಾರೆ, ಶಿರಪಾದಾಭಿಮುಖ, ಕೇಂದ್ರ ಪರಿಧಿ ಅಭಿಮುಖ, ಸಾಮಾನ್ಯತೆಯಿಂದ ನಿರ್ದಿಷ್ಟತೆಯೆಡೆಗೆ ಅಂತ ಇದೆ. ನೆಕ್ಸ್ಟು 56ನೇ ಪ್ರಶ್ನೆ ನೋಡೋಣ ಈಗ. ಸೊ ಏನಿರುತ್ತೆ ಅಂತ, ಮಾನವನ ವಿಕಾಸ ಈ ಕೆಳಗಿನ ಯಾವುದರ ಫಲಿತವಾಗಿದೆ, ಅಥವಾ ಮಾನವನ ವಿಕಾಸ ಈ ಕೆಳಗಿನ ಯಾವುದರ ಉತ್ಪನ್ನವಾಗಿದೆ ಅಂತಲೂ ಬೇಕಾದ್ರೆ ಹೇಳ್ಬೋದು. ಎರಡು ಒಂದೇ ಅರ್ಥ. ಅದು ಅನುವಂಶೀಯ ಮತ್ತು ಪರಿಸರದ ಅಂಶಗಳು, ಜೈವಿಕ ಅಂಶಗಳು, ಸಾಮಾಜಿಕ ಮತ್ತು ಅಭಿಪ್ರೇರಣೀಯ ಅಂಶಗಳು, ಮಾನಸಿಕ ಅಂಶಗಳಾಗುತ್ತೆ. ಸೊ 56ನೇ ಪ್ರಶ್ನೆಗೆ ದಟ್ ಈಸ್ ಆಪ್ಷನ್ ನಂಬರ್ 1 ಇದೆಯಲ್ಲ ಇಲ್ಲಿ, ಅನುವಂಶೀಯ ಮತ್ತು ಪರಿಸರದ ಅಂಶಗಳು. ಸೊ ಇದು ಇದಕ್ಕೆ ಸರಿಯಾದಂಥ ಉತ್ತರ ಆಗುತ್ತೆ. ಸೊ ನೆಕ್ಸ್ಟು ಕ್ವಶನ್ ನಂಬರ್ 57 ನೋಡೋಣ ಈಗ. ವಿಕಾಸ ಸಾಧ್ಯವಾಗುವುದು ವ್ಯಕ್ತಿ ಮತ್ತು ಡ್ಯಾಶ್ ಅಂತರಕ್ರಿಯೆಯಿಂದ ಅಂತ ಇದೆ. ಸೊ ಫಿಲ್ ಇನ್ ದ ಬ್ಲ್ಯಾಂಕ್. ಈಗ ಡ್ಯಾಶನ್ನು ಫಿಲ್ ಮಾಡಬೇಕು ನಾವು. ಈಗ ವಿಕಾಸ ಸಾಧ್ಯವಾಗುವುದು ವ್ಯಕ್ತಿ ಮತ್ತು ಯಾವುದರ ಅಂತರಕ್ರಿಯೆಯಿಂದ ಅಂತ. ವಿ ವಿಲ್ ಸಿ ಎ 4 ಆಪ್ಷನ್ ಆಫ್ ದಿಸ್ ಕ್ವಶನ್. ದಟ್ ಈಸ್ ಆಪ್ಷನ್ ನಂಬರ್ ಎ ಅನುವಂಶೀಯತೆ, ಪರಿಸರದ, ಸಮಾಜದ ಮತ್ತು ಸಂಸ್ಕೃತಿಯ ಅಂತ ಇದೆ. 57ನೇ ಪ್ರಶ್ನೆಗೆ ದಟ್ ಈಸ್ ಎನ್ವಿರಾನ್ಮೆಂಟ್ ಇದೆಯಲ್ಲ. ಸೊ ಈಗ ಪ್ರಶ್ನೆ ಓದ್ಕೊಂಡು ಈ ಉತ್ತರವನ್ನು ಆ್ಯಡ್ ಅಪ್ ಮಾಡ್ಕೊಳ್ಳಿ, ನಿಮ್ಗೆ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಈಗ ವಿಕಾಸ ಅಂತಕ್ಕಂಥದ್ದು ಸಾಧ್ಯವಾಗುವುದು ವ್ಯಕ್ತಿ ಮತ್ತು ಪರಿಸರದ ಅಂತರ್ಕ್ರಿಯೆಯಿಂದ ಅಂತ ಆಗುತ್ತೆ. ಈಗ ನೆಕ್ಸ್ಟು ಕ್ವಶನ್ ನಂಬರ್ 58 ಈಗ. ಸೊ ವಿ ವಿಲ್ ಗೋ ಫಾರ್ವರ್ಡ್ ಅಗೇನ್. ಪರಿಪಕ್ವನ ಮತ್ತು ಕಲಿಕೆಗಳು ಈ ಕೆಳಗಿನ ಯಾವ ಪ್ರಕ್ರಿಯೆಯಲ್ಲಿ ನೆರವಾಗುತ್ತವೆ. ಪರಿಪಕ್ವನ ಮತ್ತು ಕಲಿಕೆಗಳು ಈ ಕೆಳಗಿನ ಯಾವ ಪ್ರಕ್ರಿಯೆಯಲ್ಲಿ ನೆರವಾಗುತ್ತವೆ ಅಂತಕ್ಕಂಥದ್ದು 58ನೇ ಪ್ರಶ್ನೆ. ಆಪ್ಷನ್ ಎ ಬಂದು ಬೆಳವಣಿಗೆ, ವಿಕಾಸದ ಬದಲಾವಣೆಗಳು, ಗತಿಶೀಲನ ಕಾರ್ಯಗಳು ಮತ್ತು ಪರಿಮಾಣಾತ್ಮಕ ಬದಲಾವಣೆಗಳು ಅಂತ ಇದೆ. ಸೊ ದ ಆನ್ಸರ್ ಆಫ್ ದಿಸ್ 58 ಕ್ವಶನ್ ಅಂದರೆ ದಟ್ ಈಸ್ ಆಪ್ಷನ್ ನಂಬರ್ ಬಿ ಇದೆಯಲ್ಲ ಇಲ್ಲಿ, ವಿಕಾಸದ ಬದಲಾವಣೆಗಳು. ಇವುಗಳು ಏನು ಮಾಡ್ತವೆ ಅಂದರೆ ಪರಿಪಕ್ವನ ಮತ್ತು ಕಲಿಕೆಗಳು ಈ ಪ್ರಕ್ರಿಯೆಯಲ್ಲಿ ನೆರವಾಗುತ್ತವೆ. ಪರಿಕಲ್ಪನಾ ಮತ್ತು ಪ್ರಕ್ರಿಯೆಗಳಿಗೆ ನೆರವಾಗ್ತಕ್ಕಂಥ ಅಂಶಗಳು ಇವು ಯಾವುದಪ್ಪ ಅಂದರೆ ಅದು ವಿಕಾಸದ ಬದಲಾವಣೆಗಳು. ಸೊ ನೆಕ್ಸ್ಟು ವಿಕಾಸಕ್ಕೆ ಸಂಬಂಧಪಟ್ಟಂತೆ ಈ ಕೆಳಗಿನ ಯಾವ ಹೇಳಿಕೆ ನಿಜವಾಗಿದೆ ಅಂತ ನೋಡಿ. ವಿಕಾಸ ಅಂದರೆ ಹಲವಾರು ಹೇಳಿಕೆ ಬರುತ್ತೆ ಅದು, ಬಟ್ ಯಾವುದು ಸರಿಯಾಗಿದೆ ಅಂತ ನಾವೇನು ಮಾಡಬೇಕು, ಇಲ್ಲಿ ಆಯ್ಕೆ ಮಾಡಬೇಕು. ಈ 4 ಉತ್ತರಗಳಲ್ಲಿ ಪರಿಮಾಣಾತ್ಮಕವಾದದ್ದು ನಿರ್ದಿಷ್ಟ ವಯಸ್ಸಿಗೆ ನಿಲ್ಲುತ್ತದೆ, ಜೀವನ ಪರ್ಯಂತ ನಡೆಯುತ್ತೆ, ಇದು ಯಾವುದಾದರೂ ಒಂದು ನಿರ್ದಿಷ್ಟ ಭಾಗಕ್ಕೆ ಸಂಬಂಧಪಟ್ಟಿದೆ. ಭಾಳ ಈಸಿಯಾಗಿ ಹೇಳ್ಬೋದು. ವಿಕಾಸ ಅಂತಕ್ಕಂಥದ್ದು ಜೀವನ ಪರ್ಯಂತ ನಡೀತಕ್ಕಂಥ ಒಂದು ಪ್ರಕ್ರಿಯೆ ಇದು, ಆಯಿತಾ. ಸೊ ನಿರ್ದಿಷ್ಟ ವಯಸ್ಸಿಗೆ ನಿಲ್ಲುವುದು ಯಾವುದಪ್ಪ ಅಂದರೆ ಬೆಳವಣಿಗೆ. ಆದರೆ ವಿಕಾಸ ಅಂತಕ್ಕಂಥದ್ದು ಜೀವನದುದ್ದಕ್ಕೂ ನಡೀತಕ್ಕಂಥ ಅದು ಪ್ರಕ್ರಿಯೆ ಆಗಿದೆ. ಹಾಗಾಗಿ ಆಪ್ಷನ್ ಸಿ ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟು 60ನೇ ಪ್ರಶ್ನೆ ನೋಡೋಣ ಈಗ. ಕ್ವಶನ್ ನಂಬರ್ 60. ವಿಕಾಸದ ಬದಲಾವಣೆಗಳು ಕಂಡುಬರಲು ಕಾರಣ ಅಂತಿದೆ. ವಿಕಾಸದ ಬದಲಾವಣೆಗಳು ಕಂಡುಬರಲು ಕಾರಣ ಅನುವಂಶೀಯತೆಯ ಅಂಶಗಳು, ಪರಿಸರದ ಅಂಶಗಳು, ಅನುವಂಶೀಯ ಮತ್ತು ಪರಿಸರದ ಅಂಶಗಳ ಅಂತರ್ಕ್ರಿಯೆ, ದೈಹಿಕ ಅಂಶಗಳು ಅಂತ ಇದೆ. ಸೊ 60ನೇ ಪ್ರಶ್ನೆಗೆ ಆಪ್ಷನ್ ಸಿ ಇದೆಯಲ್ಲ. ಸೊ ಆಪ್ಷನ್ ಸಿ ಇದಕ್ಕೆ ಸರಿಯಾದಂಥ ಉತ್ತರ ಆಗುತ್ತೆ. ಅನುವಂಶೀಯ ಮತ್ತು ಪರಿಸರದ ಅಂಶಗಳ ಅಂತರ್ಕ್ರಿಯೆ ಅಂತ ಇದೆಯಲ್ಲ, ಇದು ಬಂದ್ಬಿಟ್ಟು ವಿಕಾಸದ ಬದಲಾವಣೆಗೆ ಕಂಡು ಬರ್ತಕ್ಕಂಥ ಒಂದು ಕಾರಣ ಆಗುತ್ತೆ. ನೆಕ್ಸ್ಟು 61ನೇ ಪ್ರಶ್ನೆಯಲ್ಲಿ 61 ಕ್ವಶನ್. ಪರಿಪಕ್ವನ ಅಂದರೆ ಏನು ಅಂತ. ಏನು ಪರಿಪಕ್ವನ ಅಂದರೆ ವ್ಯಕ್ತಿಯಲ್ಲಿ ಕೆಲವು ನಿರ್ದಿಷ್ಟ ಸ್ಥಿರ ಗುಣಗಳ ವಿಕಾಸ ಅಂತ, ಗುಣಾಣುಗಳಲ್ಲಿ ಅಂತರ್ಗತವಾಗಿರ್ತಕ್ಕಂಥ ಗುಣಲಕ್ಷಣಗಳನ್ನು ಪ್ರಕಟಗೊಳಿಸುವ ವಿಕಾಸದ ಕ್ರಿಯೆ, ಪರಿಸರದ ಪ್ರಭಾವದಿಂದ ವರ್ತನೆಯಲ್ಲಾಗ್ತಕ್ಕಂಥ ಬದಲಾವಣೆ, ಮಾನವನ ಅನುವಂಶೀಯ ಗುಣಲಕ್ಷಣಗಳು ಅಂತ ಇದೆ ಇಲ್ಲಿ. ಸೊ ಈ 4 ಆಯ್ಕೆಗಳಲ್ಲಿ 61ನೇ ಪ್ರಶ್ನೆಗೆ ಸರಿಯಾದಂಥ ಆನ್ಸರ್ ಬಂದು ಆಪ್ಷನ್ ಬಿ ಇದೆ ನೋಡಿ ಇಲ್ಲಿ, ಪರಿಪಕ್ವನಕ್ಕೆ. ಸೊ ದಟ್ ಈಸ್ ಗುಣಾಣುಗಳಲ್ಲಿ ಅಂತರ್ಗತವಾಗಿರ್ತಕ್ಕಂಥ ಗುಣಲಕ್ಷಣಗಳನ್ನು ಪ್ರಕಟಗೊಳಿಸುವ ವಿಕಾಸದ ಕ್ರಿಯೆ ಇದೆಯಲ್ಲ, ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ಸೊ ಅದೇ ರೀತಿಯಲ್ಲಿ ಕ್ವಶನ್ ನಂಬರ್ 62 ನೋಡೋದಾದರೆ ಈಗ, ಸೊ ಯಾವ ಪ್ರಶ್ನೆ ಯಾವ ಸರಿಯಾದಂಥ ಉತ್ತರ ನೋಡೋಣ ಈಗ. ಹೆಚ್ಚಿನ ಮಾನವನ ವರ್ತನೆಗಳು ಕಂಡುಬರುವುದು ಈ ಕೆಳಗಿನ ಯಾವ ಅಂಶಗಳು ಪರಿಪಕ್ವತೆಯನ್ನು ಅನುಸರಿಸಿದಾಗ ಅಂತ. ಮಾನವನ ವರ್ತನೆಗಳು ಅಂತಕ್ಕಂಥದ್ದು ಕಂಡುಬರಲಿಕ್ಕೆ ಸೊ ಹಲವಾರು ಪರಿಪಕ್ವತೆಯ ಅಂಶಗಳು ಇಲ್ಲಿ ಸಾಕ್ಷಿ ಆಗುತ್ತೆ. ಅದರಲ್ಲಿ ಯಾವ ಒಂದು ಪರಿಪಕ್ವತೆಯ ಅಂಶ ಇಲ್ಲಿ ಅನುಸರಿಸ್ತಾರೆ ಅಂತ, ಯಾವ ಒಂದು ಪರಿಪಕ್ವತೆಯ ಅಂಶವನ್ನು ಅನುಸರಿಸಿದಾಗ ಒಬ್ಬ ವ್ಯಕ್ತಿಯ ಮಾನವನ ವರ್ತನೆಗಳು ಇಲ್ಲಿ ಕಂಡುಬರುತ್ತೆ ಅಂತ. ಕಲಿಕೆ, ಅನುವಂಶೀಯತೆ, ಲೈಂಗಿಕ ಪಕ್ವತೆ ಮತ್ತು ಪರದಿ ನರವ್ಯೂಹ ಅಂತ ಇದೆ ಇಲ್ಲಿ. ಕಲಿಕೆ, ಅನುವಂಶೀಯತೆ, ಲೈಂಗಿಕ ಪಕ್ವತೆ ಮತ್ತು ಪರದಿ ನರವ್ಯೂಹ ಅಂತ ಇದೆ. ಸೊ ಮೊದಲನೇದು ಬಂದು ಇಲ್ಲಿದೆಯಲ್ಲ ನೋಡಿ, ಲರ್ನಿಂಗ್ ಇಟ್ಸ್ ಎ ಕಲಿಕೆ ಅಂತ. ಇದು ಸರಿಯಾದಂಥ ಆನ್ಸರ್ ಆಗುತ್ತೆ ಇಲ್ಲಿ. ಕಲಿಕೆ ಅಂತಕ್ಕಂಥದ್ದೇ ಸರಿಯಾದಂಥ ಉತ್ತರ ಇಲ್ಲಿ. ನೋಡಿ ಇಲ್ಲಿ ಮತ್ತೊಂದು ಪ್ರಶ್ನೆ ಅದಕ್ಕೆ ಸಂಬಂಧಪಟ್ಟಿದ್ದೆ. ಪರಿಪಕ್ವನಕ್ಕಿಂತ ಮುಂದಾಗಿ ತರಬೇತಿ ನೀಡುವುದು ಸಾಮಾನ್ಯವಾಗಿ ಉಪಯುಕ್ತವಾದದ್ದು, ಸಾಮಾನ್ಯವಾಗಿ ನಿರರ್ಥಕ, ಸಾಮಾನ್ಯವಾಗಿ ತೊಂದರೆ ಉಂಟು ಮಾಡುವಂಥದ್ದು ಮೇಲಿನ ಯಾವುದೂ ಅಲ್ಲ ಅಂತ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಬಂದು ಸಾಮಾನ್ಯವಾಗಿ ನಿರರ್ಥಕ ಅಂತ ಇದೆ. ಪರಿಪಕ್ವನಿಗಿಂತ ಮುಂದಾಗಿ ತರಬೇತಿ ನೀಡುವುದು ಅಂತ. ಸೊ ಅದು ಯಾವುದೇ ಕಾರಣಕ್ಕೂ ಸಾರ್ಥಕ
ಆಗೋದಿಲ್ಲ ಅದು. ಹಾಗಾಗಿ ಸಾಮಾನ್ಯವಾಗಿ ನಿರರ್ಥಕ ಆಗುತ್ತೆ. ಪ್ರಾಬಬ್ಲಿ ಪರಿಪಕ್ವನಕ್ಕಿಂತ ಮುಂದಾಗಿ ಅಲ್ಲ, ಅದಕ್ಕಿಂತ ಮುಂಚೆ ತರಬೇತಿ ನೀಡಿದರೆ ಅದು ಉಪಯುಕ್ತ ಅಂತ ಅನಿಸ್ಬೋದು. ಹಾಗಾಗಿ ಪರಿಪಕ್ವನಕ್ಕಿಂತ ಮುಂದಾಗಿ ತರಬೇತಿಯನ್ನು ನೀಡುವುದು ಅಂತ ಏನು ಹೇಳಿದರೆ ಅದು ಬಂದ್ಬಿಟ್ಟು ಇಲ್ಲಿ ಸಾಮಾನ್ಯವಾಗಿ ನಿರರ್ಥಕ ಆಗುತ್ತೆ. ಸೊ ನೆಕ್ಸ್ಟು 63 ಆಯ್ತು. ಈಗ ಕ್ವಶನ್ ನಂಬರ್ 64 ನೋಡೋಣ ಈಗ. ಸೊ ಏನು MCQ ಇದೆ ಇಲ್ಲಿ, ಇದಕ್ಕೆ ಸಂಬಂಧಪಟ್ಟಂಥ ಸರಿಯಾದಂಥ ಉತ್ತರ ನೋಡೋಣ ಈಗ. ಪರಿಪಕ್ವನ ಈ ಕೆಳಗಿನ ಯಾವುದರಲ್ಲಿ ಸಹಾಯ ಮಾಡುತ್ತೆ ಅಂತ, ಪರಿಪಕ್ವನ ಅಂತಕ್ಕಂಥದ್ದು ಯಾವುದರಲ್ಲಿ ಸಹಾಯ ಮಾಡುತ್ತೆ ಅಂತ ಸೇಮ್ ಆನ್ಸರ್ ಅದಕ್ಕೆ. ಸೊ ಕಲಿಕೆಯಲ್ಲೇ ಸಹಾಯ ಮಾಡೋದು ಪರಿಪಕ್ವನ ಇಲ್ಲಿ, ಆಯಿತಾ. ಸೊ ನೆಕ್ಸ್ಟು ಪರಿಪಕ್ವನ ಅಂದರೆ ಏನು ಹಾಗಾದರೆ ಅಂತ. ಈಗ ಪರಿಪಕ್ವನದ ಬಗ್ಗೆ ಸುಮಾರು 3 to 4 ಕ್ವಶನ್ಗೆ MCQ ಆನ್ಸರ್ ಮಾಡ್ಕೊಂಡಿದ್ದೀವಿ ನಾವು. ಆದರೆ ವಾಟ್ ಯು ಮೀನ್ ಬೈ ಪರಿಪಕ್ವನ? ಸೊ ಏನಂಗಂದರೆ ಅಂತ ಇಲ್ಲಿ, ಪರಿಸರದ ನಿರ್ದಿಷ್ಟ ಅಂಶಗಳ ಮೇಲೆ ಅವಲಂಬಿಸಿರದೆ ಅಂತರ್ಗತ ಅಂಶಗಳಿಂದ ನಿಯಂತ್ರಿಸಲ್ಪಟ್ಟ ಕ್ರಮಾನುಗತ ದೈಹಿಕ ಬದಲಾವಣೆಗಳನ್ನು ಒಳಗೊಂಡಿರುತ್ತದೆ. ಪರಿಸರದ ಅಂಶಗಳಿಂದ ಬದಲಾಯಿಸಬಹುದಾದ ಅಂತರ್ಗತ ಅಂಶಗಳಿಂದ ನಿಯಂತ್ರಿಸಲ್ಪಟ್ಟ ಕ್ರಮಾನುಗತ ದೈಹಿಕ ಬದಲಾವಣೆಗಳನ್ನು ಒಳಗೊಂಡಿರುತ್ತದೆ. ಆಪ್ಷನ್ ಸಿ, ಪರಿಸರದ ಗುಣಮಟ್ಟದಿಂದ ಇದನ್ನು ಹೆಚ್ಚು ಮಾಡಲು ಅಥವಾ ಅದಕ್ಕೆ ಅಡ್ಡಿಯುಂಟು ಮಾಡಲು ಸಾಧ್ಯವಿಲ್ಲದ್ದು. ಡಿ, ಆ ಮತ್ತು ಈ ಎರಡೂ ಸರಿಯಾಗಿದೆ. ಆ ಅಂದರೆ ಸೊ ಮೊದಲನೇ ಆಪ್ಷನ್ ಎ ಇದೆಯಲ್ಲ ಅದು, ಮತ್ತು ಆಪ್ಷನ್ ಸಿ ಇದೆಯಲ್ಲ ಅವೆರಡೂ ಸರಿಯಾಗಿದೆ ಅಂತಕ್ಕಂಥದ್ದು ಆಪ್ಷನ್ ಡಿ ಇದೆ ಇಲ್ಲಿ. ಸೊ 65ನೇ ಪ್ರಶ್ನೆಗೆ ದಟ್ ಈಸ್ ಮೊದಲನೇ ಆಪ್ಷನ್ ಇದೆ ನೋಡಿ ಇಲ್ಲಿ, ಆಪ್ಷನ್ ಎ ಇದೆಯಲ್ಲ, ಆ್ಯಂಡ್ ಇಟ್ಸ್ ಎ ರೈಟ್ ಆನ್ಸರ್. ಇದಕ್ಕೆ ನೋಡಿ ಏನಂತ ಇದೆ ಅಲ್ಲಿ, ಪರಿಸರದ ನಿರ್ದಿಷ್ಟ ಅಂಶಗಳ ಮೇಲೆ ಅವಲಂಬಿಸಿರದೆ ಅಂತರ್ಗತ ಅಂಶಗಳಿಂದ ನಿಯಂತ್ರಿಸಲ್ಪಟ್ಟ ಕ್ರಮಾನುಗತ ದೈಹಿಕ ಬದಲಾವಣೆಗಳನ್ನು ಒಳಗೊಂಡಿರುತ್ತದೆ ಅಂತ ಇದೆಯಲ್ಲ, ಇದು ರೈಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟು ಕ್ವಶನ್ ನಂಬರ್ 66, ಈ ಕೆಳಗಿನವುಗಳಲ್ಲಿ ಸೂಕ್ತವಾದ ಹೇಳಿಕೆ ಯಾವುದಾಗಿದೆ? ಈ ಕೆಳಗಿನವುಗಳಲ್ಲಿ ಸೂಕ್ತವಾದ ಹೇಳಿಕೆ ಯಾವುದಾಗಿದೆ? ಹುಡುಗರು ಹುಡುಗಿಯರಿಗಿಂತ ಬೇಗನೆ ಪರಿಪಕ್ವತೆ ಹೊಂದುತ್ತಾರೆ. ಹುಡುಗಿಯರು ಹುಡುಗರಿಗಿಂತ ಬೇಗನೆ ಪರಿಪಕ್ವತೆ ಹೊಂದುತ್ತಾರೆ. ಹೆಚ್ಚಿನ ಪ್ರಮಾಣದ ಹುಡುಗಿಯರು ಹೆಚ್ಚಿನ ಪ್ರಮಾಣದ ಹುಡುಗರಿಗಿಂತ ಬೇಗನೆ ಪರಿಪಕ್ವತೆ ಹೊಂದುತ್ತಾರೆ. ಹುಡುಗರು ಮತ್ತು ಹುಡುಗಿಯರು ಪರಿಪಕ್ವತೆ ಹೊಂದುವುದರಲ್ಲಿ ಯಾವುದೇ ವ್ಯತ್ಯಾಸ ಕಂಡುಬರುವುದಿಲ್ಲ. ಸೊ 66ನೇ ಪ್ರಶ್ನೆಗೆ ಆಪ್ಷನ್ ಸಿ ಇದೆಯಲ್ಲ ನೋಡಿ, ಇದು ರೈಟ್ ಆನ್ಸರ್ ಆಗುತ್ತೆ, ಆಯಿತಾ. ಸೊ ಹೆಚ್ಚಿನ ಪ್ರಮಾಣದ ಹುಡುಗಿಯರು ಹೆಚ್ಚಿನ ಪ್ರಮಾಣದ ಹುಡುಗರಿಗಿಂತ ಬೇಗನೆ ಪರಿಪಕ್ವತೆಯನ್ನು ಹೊಂದುತ್ತಾರೆ. ನೆಕ್ಸ್ಟು ಕ್ವಶನ್ ನಂಬರ್ 67, ವರ್ಣತಂತುಗಳಲ್ಲಿ ಅನುವಂಶೀಯ ಗುಣಗಳನ್ನು ಹೊಂದಿರುವ ಅಂಶಗಳು ಯಾವುವು ಅಂತ. ವರ್ಣತಂತುಗಳಲ್ಲಿ ಅನುವಂಶೀಯ ಗುಣಗಳನ್ನು ಹೊಂದಿರತಕ್ಕಂಥ ಅಂಶಗಳು ಪರಮಾಣುಗಳು, ಅಣುಗಳು, ಪ್ರೋಟಾನುಗಳು ಮತ್ತು ಗುಣಾಣುಗಳು ಅಂತ. ಸೊ ಯಾವುದು 67ನೇದಕ್ಕೆಯಲ್ಲಿ ದಟ್ ಈಸ್ ಗುಣಾಣುಗಳು. ಅಂದರೆ ಆಲ್ಮೋಸ್ಟು ಸೊ ಒಂದು ಜನ್ರೇಷನಿಂದ ಮತ್ತೊಂದು ಜನ್ರೇಷನ್ಗೆ ಐ ಥಿಂಕ್ ಒಂದು ತಂದೆಯ ಗುಣಗಳು ಸೊ ಯಥಾಸ್ಥಿತಿಯಲ್ಲಿ ಇರ್ತವೆ ಮಕ್ಕಳು ಕೂಡ. ಅದನ್ನು ಯೂಶಲಿ ಅದು ಗುಣಾಣುಗಳ ಕೆಲಸ, ಅವುಗಳು ಮಾಡ್ತಕ್ಕಂಥ ಒಂದು ಕ್ರಿಯೆಗಳು. ಹಾಗಾಗಿ ಇದಕ್ಕೆ ವರ್ಣತಂತುಗಳಲ್ಲಿ ಅನುವಂಶೀಯ ಗುಣಗಳನ್ನು ಹೊಂದಿರತಕ್ಕಂಥ ಅಂಶಗಳು ಯಾವುದಪ್ಪ ಅಂದರೆ ಗುಣಾಣುಗಳೇ ಅತಿ ಹೆಚ್ಚಾಗಿ ಹೊಂದಿರ್ತವೆ. ಈಗ ನೆಕ್ಸ್ಟು 68ನೇ ಪ್ರಶ್ನೆ ನೋಡೋಣ ಈಗ. ಅದರಲ್ಲೇ ಈಗ ಕ್ವಶನ್ ನಂಬರ್ 68 ಇಲ್ಲಿ 23ನೇ ಜೊತೆ ವರ್ಣತಂತುಗಳನ್ನು ಈ ರೀತಿಯಲ್ಲಿ ಕರೆಯುವರು ಅಂತ. 23 ಜೊತೆ ವರ್ಣತಂತುಗಳನ್ನು ಈ ರೀತಿ ಕರೆಯುವರು. ಅನುವಂಶೀಯ ವರ್ಣತಂತು, ಲಿಂಗ ನಿರ್ಧಾರಕ ವರ್ಣತಂತು, ಸೊ ರೋಗ ನಿರ್ಧಾರಕ ವರ್ಣತಂತು, ಬಣ್ಣದ ವರ್ಣತಂತು ಅಂತ ಇದೆ. ದಟ್ ಈಸ್ ಇದಕ್ಕೆ ಸರಿಯಾದಂಥ ಆನ್ಸರ್ ಬಂದು ಲಿಂಗ ನಿರ್ಧಾರಕ ವರ್ಣತಂತು. ರೈಟ್ ಆನ್ಸರ್ ಏನು? ಲಿಂಗ ನಿರ್ಧಾರಕ ವರ್ಣತಂತು. ನೆಕ್ಸ್ಟು ಲಿಂಗಾಣುಗಳಲ್ಲಿನ 23 ವರ್ಣತಂತುಗಳಲ್ಲಿ ವಿಶಿಷ್ಟ ಮಹತ್ವ ಹೊಂದಿರುವುದು ಯಾವುದು ಅಂತ. ಲಿಂಗಾಣುಗಳಲ್ಲಿನ 23 ವರ್ಣತಂತುಗಳಲ್ಲಿ ವಿಶಿಷ್ಟ ಮಹತ್ವ ಹೊಂದಿರುವುದು ಯಾವುದು? ಲಿಂಗ ವರ್ಣತಂತು, ಅಂಡಾಣು, ಸಾಮಾನ್ಯ ವರ್ಣತಂತು ಮತ್ತು ವೀರ್ಯಾಣು ಅಂತ ಇದೆ. 69ನೇದಕ್ಕೆ ದಟ್ ಈಸ್ ಲಿಂಗ ವರ್ಣತಂತು ಅಂತ ಇದೆಯಲ್ಲ ಇಲ್ಲಿ ಆಪ್ಷನ್ ಎ, ಇದು ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟು ಕ್ವಶನ್ ನಂಬರ್ 70, ಎಕ್ಸ್ ಮತ್ತು ವೈ ವರ್ಣತಂತುಗಳೆರಡು ಕಂಡುಬರುವುದು ಈ ಕೆಳಗಿನ ಯಾವ ಕೋಶಗಳಲ್ಲಿ? ಹೆಣ್ಣು ಲಿಂಗಾಣುಗಳು, ಗಂಡು ಲಿಂಗಾಣುಗಳು, ಮೆದುಳಿನ ಕೋಶಗಳು ಮತ್ತು ಮಾನವನ ಕೋಶಗಳು ಅಂತ ಇದೆ 4 ಆಪ್ಷನು. ದಟ್ ಈಸ್ ಇದಕ್ಕೆ ಸರಿಯಾದಂಥ ಉತ್ತರ ಗಂಡು ಲಿಂಗಾಣುಗಳು ಅಂತ ಏನಿದೆ ಇವುಗಳು ಎಕ್ಸ್ ಮತ್ತು ವೈ ವರ್ಣತಂತುಗಳಲ್ಲಿ ಕಂಡು ಬರ್ತಕ್ಕಂಥ ಕೋಶಗಳು ಇವು. ಇದನ್ನು ಕೇಳ್ಬೋದು ನಿಮಗೆ. ಇವೆಲ್ಲ ವರ್ಣತಂತುಗಳು, ಗುಣಾಣುಗಳ ಬಗ್ಗೆ ಕ್ವಶನ್ಸ್ ಕೇಳಿದ್ರೆ ಇವೆಲ್ಲ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಹಾಗಾಗಿ ದಯಮಾಡಿ ಇವೆಲ್ಲವನ್ನು ಓದ್ಕೊಳ್ಳಿ ನೀಟಾಗಿ. ಸೊ ಇದೇ ವಿಡಿಯೋ ಸೆಷನ್ನ ನೀವು ಟೈಮನ್ನು ಫ್ರೀ ಮಾಡಿಕೊಂಡಾಗ ರಿವಿಷನ್ ಮಾಡ್ಕೊಳ್ತಕ್ಕಂಥ ಪ್ರಯತ್ನಕ್ಕೆ ನೀವು ಐ ಥಿಂಕ್ ಸಿದ್ಧತೆಯನ್ನು ಮಾಡ್ಕೊಳ್ಬೇಕಾಗುತ್ತೆ. ನೆಕ್ಸ್ಟು ಕ್ವಶನ್ ನಂಬರ್ 71 ನೋಡೋಣ ಈಗ. ವಂಶವಾಹಿಗಳು ಅಂತ ಇದೆ ಇಲ್ಲಿ. ಸೊ ವಂಶವಾಹಿಗಳು ಅನುವಂಶೀಯ ಗುಣವನ್ನು ಹೊಂದಿರುತ್ತವೆ, ಕೌಟುಂಬಿಕ ಹಿನ್ನೆಲೆಯಿಂದ ಕೂಡಿರುತ್ತವೆ, ಅನುವಂಶಿಕ ಕ್ರಮ ಹೊಂದಿರುತ್ತವೆ, ಪರಿಸರದ ಗುಣಗಳನ್ನು ಹೊಂದಿರುತ್ತವೆ ಅಂತ ಇದೆ ಇಲ್ಲಿ. ಸೊ ವಂಶವಾಹಿಗಳು ಯಾವ ಗುಣವನ್ನು ಹೊಂದಿರುತ್ತವೆ ಅಂತ ಆಪ್ಷನ್ ನಂಬರ್ ಎ ಇದೆಯಲ್ಲ ಇಲ್ಲಿ, ಅನುವಂಶೀಯ ಗುಣಗಳನ್ನು ಹೊಂದಿರುತ್ತವೆ. ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟು ಮಾನವನ ಪ್ರತಿ ವರ್ಣತಂತುವಿನಲ್ಲಿ ಕಂಡುಬರುವ ಗುಣಾಣುಗಳ ಸಂಖ್ಯೆ ಸರಾಸರಿ ಅಂತ. ಮಾನವನ ಪ್ರತಿ ವರ್ಣತಂತುಗಳಲ್ಲಿ ಕಂಡುಬರ್ತಕ್ಕಂಥ ಗುಣಾಣುಗಳ ಸಂಖ್ಯೆ ಎಷ್ಟು? 2000, 3000, 3600, 5000 ಅಂತ ಇದೆ. ಆಪ್ಷನ್ ಬಿ ದಿಯಲ್ಲಿ ನೋಡಿ, ಇದು 3000. ಇವೆಲ್ಲ ಪ್ರಶ್ನೆಗಳನ್ನ ಕೇಳುವಂಥ ಚಾನ್ಸಸ್ ಇದ್ದೇ ಇರುತ್ತೆ. ಹಾಗಾಗಿ ಸೊ TETಯ ಸಿಲೆಬಸ್ ಇಟ್ಕೋಬೇಕು.
TET ಮತ್ತು GPSTR ಎರಡೂ ಪರೀಕ್ಷೆಗೆ ಯೂಸ್ ಆಗಲಿ ಅಂತ ನಾನು MCQ ಮಾಡ್ತಾ ಇರುವಂಥದ್ದು ಆಯಿತಾ. ತುಂಬ ಯೂಸ್ಫುಲ್ ಆಗುತ್ತೆ ಇವೆಲ್ಲ ನಿಮಗೆ. ಮಾನವನ ಪ್ರತಿ ವರ್ಣತಂತುವಿನಲ್ಲಿ ಕಂಡುಬರತಕ್ಕಂಥ ಗುಣಾಣುಗಳ ಸಂಖ್ಯೆ ಸರಾಸರಿ 3000. ನೆಕ್ಸ್ಟು 73ನೇ ಪ್ರಶ್ನೆ ನೋಡೋಣ ಈಗ. ದಟ್ ಈಸ್ ಒಂದು ಮಗು ತನ್ನ ತಂದೆ ತಾಯಂದಿರಿಂದ ಅನುವಂಶಿಕವಾಗಿ ಪಡೆದುಕೊಳ್ತಕ್ಕಂಥ ಒಟ್ಟು ವರ್ಣತಂತುಗಳ ಸಂಖ್ಯೆ ಅಂತ. ಯಾವುದೇ ಒಂದು ಮಗು ತಮ್ಮ ಪೇರೆಂಟ್ಸಿಂದ ಪಡ್ಕೊಳ್ತಕ್ಕಂಥ ಅನುವಂಶಿಕವಾಗಿ ಪಡ್ಕೊಳ್ತಕ್ಕಂಥ ಒಟ್ಟು ವರ್ಣತಂತುಗಳ ಸಂಖ್ಯೆ ಎಷ್ಟು ಅಂತ ಆಯಿತು. ಈಗ ಎಷ್ಟಾಗುತ್ತೆ ಅದು 42, 44, 46, 48 ಅಂತಿದೆ ನೋಡಿ. ಆಪ್ಷನ್ ಸಿ ಇದೆಯಲ್ಲ, ಸೊ 46. ಇದಕ್ಕೆ 46 ಸರಿಯಾದಂಥ ಆನ್ಸರ್ ಆಗುತ್ತೆ ನೋಡಿ. ಎಲ್ಲವೂ ಕೂಡ ಇದೇ ರೀತಿಯ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂಥ ಇವೆಲ್ಲ ಪ್ರಶ್ನೆಗಳು ನೋಡಿ. ಇಲ್ಲಿದೆ ನೋಡಿ. ಈಗ 74ನೇ ಪ್ರಶ್ನೆಯಲ್ಲಿ ಗಂಡು ಮಗು ಉತ್ಪತ್ತಿಯಾಗುವುದು ಯಾವಾಗ ಅಂತ. ಗಂಡು ಮಗು ಅಂತಕ್ಕಂಥದ್ದು ಉತ್ಪತ್ತಿಯಾಗುವುದು ಯಾವಾಗ ಅಂತ. ಸೊ ಯಾವಾಗ ಅಂದರೆ ಇಲ್ಲೊಂದು ಆಪ್ಷನ್ಸ್ ಇದೆ, ಅದಕ್ಕೆಲ್ಲ ಒಂದಷ್ಟು ಪ್ರೊಸೀಜರ್ಸ್ ಇದ್ದೇ ಇರುತ್ತೆ ನೋಡಿ. ಎಕ್ಸ್ ವರ್ಣತಂತು ಹೊಂದಿರತಕ್ಕಂಥ ವೀರ್ಯಾಣು ಎಕ್ಸ್ ವರ್ಣತಂತು ಹೊಂದಿರುವ ಅಂಡಾಣುವಿನ ಜೊತೆಗೆ ಮಿಲನವಾದಾಗ ಆಯಿತಾ. ಎಕ್ಸ್ ವರ್ಣತಂತು ಹೊಂದಿರತಕ್ಕಂಥ ವೀರ್ಯಾಣು ಎಕ್ಸ್ ವರ್ಣತಂತು ಹೊಂದಿರತಕ್ಕಂಥ ಅಂಡಾಣುವಿನ ಜೊತೆಗೆ ಮಿಲನವಾದಾಗ ಸರಿನಾ ಇದು ಅಂತ. ಗಂಡು ಮಗು ಉತ್ಪತ್ತಿಯಾಗುವುದು ಕರೆಕ್ಟಾ. ನೆಕ್ಸ್ಟ್ ಅದಿಲ್ಲ ಅಂದರೆ ಆಪ್ಷನ್ ಬಿ, ಎಕ್ಸ್ ವರ್ಣತಂತು ಹೊಂದಿರತಕ್ಕಂಥ ವೀರ್ಯಾಣು ವೈ ವರ್ಣತಂತು ಹೊಂದಿರತಕ್ಕಂಥ ಅಂಡಾಣುವಿನ ಜೊತೆಗೆ ಮಿಲನವಾದಾಗ ವೈ ವರ್ಣತಂತು ಹೊಂದಿರುವ ವೀರ್ಯಾಣು ಎಕ್ಸ್ ವರ್ಣತಂತು ಹೊಂದಿರುವ ಅಂಡಾಣುವಿನ ಒಡನೆ ಮಿಲನವಾದಾಗ ವೈ ವರ್ಣತಂತು ಹೊಂದಿರುವ ವೀರ್ಯಾಣು ವೈ ವರ್ಣತಂತು ಹೊಂದಿರತಕ್ಕಂಥ ಅಂಡಾಣುವಿನ ಜೊತೆಗೆ ಮಿಲನವಾದಾಗ ಅಂತ ಇದೆ. ಸೊ 74ನೇದಕ್ಕೆ ಸರಿಯಾದಂಥ ಉತ್ತರ ದಟ್ ಈಸ್ ಆಪ್ಷನ್ ಸಿ ಇದೆಯಲ್ಲ. ಸೊ ಇದು ಉತ್ತರ ಸರಿಯಾಗುತ್ತೆ. ಸೊ ಓದಬೇಕಾದ್ರೆ ಗೊಂದಲ ಆಗ್ಬೋದು, ಅದನ್ನು ನೀವು ನೀಟಾಗಿ ಒಂದು 2-3 ಸಲ ಓದ್ಕೊಂಡ್ರೆ ಸಮಾಧಾನವಾಗಿ ನಿಧಾನಕ್ಕೆ ನಿಮ್ಗೆ ಕ್ಲಿಯರ್ ಕಟ್ಟಾಗಿ ಗೊತ್ತಾಗ್ಬಿಡುತ್ತೆ ಅದು. ಸೊ ವೈ ವರ್ಣತಂತು ಹೊಂದಿರತಕ್ಕಂಥ ವೀರ್ಯಾಣು ವೈ ಅಂತಕ್ಕಂಥ ವರ್ಣತಂತು ಅದು ವೀರ್ಯಾಣುವನ್ನು ಹೊಂದಿರುತ್ತೆ. ಅದ್ರ ಜೊತೆಗೆ ಎಕ್ಸ್ ವರ್ಣತಂತು ಹೊಂದಿರತಕ್ಕಂಥ ಅಂಡಾಣುವಿನ ಜೊತೆಗೆ ಅದು ಮಿಲನ ಮಾಡಬೇಕಾಗುತ್ತೆ. ಸೊ ಅವಾಗೇನಾಗುತ್ತೆ, ಗಂಡು ಮಗು ಉತ್ಪತ್ತಿ ಆಗ್ತಕ್ಕಂಥ ಒಂದು ಕ್ರಿಯೆ ಅಲ್ಲಿ ಆರಂಭ ಆಗುತ್ತೆ ಅಂತ ಹೇಳುವಂಥದ್ದು. ಸೊ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಇದು. ಸೊ ಹಾಗಾಗಿ 74ನೇ ಪ್ರಶ್ನೆಗೆ ಆಪ್ಷನ್ ಸಿ ಇದೆಯಲ್ಲ, ಇಟ್ಸ್ ಗೋಯಿಂಗ್ ಟು ಬಿ ಅ ರೈಟ್ ಆನ್ಸರ್. ನೆಕ್ಸ್ಟು ವಿ ವಿಲ್ ಗೋ ಫಾರ್ವರ್ಡ್ ದ ಕ್ವಶನ್ ನಂಬರ್ 75. ಗುಣಾಣುಗಳು ಯಾವಾಗಲೂ ಕಾರ್ಯವನ್ನು ನಿರ್ವಹಣೆ ಮಾಡುವುದು. ಗುಣಾಣುಗಳು ಯಾವಾಗಲೂ ಕಾರ್ಯವನ್ನು ಹೇಗೆ ಮಾಡ್ತವೆ ಅಂತ. ಒಂಟಿಯಾಗಿ ಮಾಡ್ತಾವ, ಜೋಡಿಯಾಗೋ, ಅಥವಾ 2 ಜೋಡಿಗಳಲ್ಲೋ, ಅಥವಾ ಬಿಡಿ ಬಿಡಿಯಾಗಿ ಮಾಡ್ತಾವೆ ಅಂತ ಕೇಳಿದ್ರೆ ಇಲ್ಲಿ. ಸೊ 75ನೇದಕ್ಕೆ ಸೊ ಕಪಲ್ಸ್ ಆಗಿ ಅಂದರೆ ಜೋಡಿಯಾಗಿ ಮಾಡ್ತಕ್ಕಂಥದ್ದು ಗುಣಾಣುಗಳ ಕೆಲಸ ಇವು. ಸೊ ನೆಕ್ಸ್ಟು 76 ನೋಡೋಣ. ಈಗ 76ಅಲ್ಲಿ ಗುಣಾಣು ಅಂದರೆ ಜೀನ್ ಅಂತರದನೆ. ಗುಣಾಣು ಈ ಕೆಳಗಿನ ಯಾವ ರಾಸಾಯನಿಕ ವಸ್ತುವಿನಿಂದ ಮಾಡಲ್ಪಟ್ಟಿರುತ್ತದೆ. ಸೊ ರಾಸಾಯನಿಕ ವಸ್ತು ಯಾವುದು ಅಂತ ಈ ಗುಣಾಣುದು DNA. ಕೆಲವರು ಹೇಳ್ತಾರಲ್ಲ DNA ಚೆಕ್ ಮಾಡಿಸ್ತೀವಿ ಬನ್ನಿ, ಚೆಕ್ ಮಾಡಿಸೋಣ ಬನ್ನಿ ಅಂತ. ಅದೇ ಕೆಲವೊಂದು ಸಾಕ್ಷಿ ಪುರಾವೆಗಳು ಬೇಕು ಅಂದಾಗ ಸೊ ವೈದ್ಯಕೀಯ ಕ್ಷೇತ್ರದಲ್ಲಿ ಅಥವಾ ಕೆಲವೊಂದು ಕೇಸಸ್ಸು ಇದ್ರ ಸಂಬಂಧಪಟ್ಟಂಗೆ ಬಂದಾಗ DNA ಚೆಕ್ ಮಾಡಿಸೋಣ ಬನ್ನಿ ಅಂತಾರಲ್ಲ. ಸೊ ಅದಕ್ಕೆ ಸಂಬಂಧಪಟ್ಟಿದ್ದು ದಟ್ ಈಸ್ ಗುಣಾಣು ಜೀನ್ ಅಂತ ಹೇಳ್ತಾರೆ ಅದನ್ನು. ಸೊ ಈ ಕೆಳಗಿನ ಯಾವ ರಾಸಾಯನಿಕ ವಸ್ತು ಅಂದರೆ ಅದು DNA. ಆಪ್ಷನ್ ಬಿ ಸರಿಯಾದಂಥ ಆನ್ಸರ್ ಆಗುತ್ತೆ. ಸೊ ಅನುವಂಶೀಯವಾಗಿ ಒಂದೇ ರೀತಿ ಇರುವ ಅವಳಿಗಳನ್ನು ಈ ರೀತಿ ಕರೆಯುವರು. ಅನುವಂಶೀಯವಾಗಿ ಒಂದೇ ರೀತಿ ಇರತಕ್ಕಂಥ ಅವಳಿಗಳನ್ನು ಈ ರೀತಿ ಕರೆಯಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಸೊ ಯಾವ ರೀತಿ? ಭ್ರಾತೃ ಅವಳಿಗಳು, ಬಹು ಅವಳಿಗಳು, ಒಡ ಹುಟ್ಟಿದವರು ಮತ್ತು ಅನನ್ಯ ಅವಳಿಗಳು ಅಂತ ಇದೆ. ಸೊ 77ನೇ ಪ್ರಶ್ನೆಗೆ ಅನನ್ಯ ಅವಳಿಗಳು ಅಂತ ಇದೆಯಲ್ಲ, ಇದು ರೈಟ್ ಆನ್ಸರ್ ಆಗುತ್ತೆ. ಅಂದರೆ ಅನುವಂಶೀಯವಾಗಿ ಒಂದೇ ರೀತಿ ಇರತಕ್ಕಂಥ ಅವಳಿಗಳನ್ನು ಆಯಿತಾ ಅನನ್ಯ ಅವಳಿಗಳು ಅಂತ ಕರೆಯೋದುಂಟು. ನೆಕ್ಸ್ಟು ಸಮರೂಪ ಅವಳಿಗಳು ಬೆಳವಣಿಗೆಯಾಗುವುದು ಈ ಕೆಳಗಿನ ಯಾವ ರೀತಿಯಿಂದ. ಸಮರೂಪ ಅವಳಿಗಳು ಬೆಳವಣಿಗೆಯಾಗುವುದು ಈ ಕೆಳಗಿನ ಯಾವ ರೀತಿ. ನೋಡಿ, ಅವಳಿಗಳಿಗೂ ಹಲವಾರು ಹೆಸರು ಬರುತ್ತೆ. ಭ್ರಾತೃ ಅವಳಿಗಳು, ಬಹು ಅವಳಿಗಳು, ಒಡ ಹುಟ್ಟಿದವರು, ಅನನ್ಯ ಅವಳಿಗಳು. ಈಗ 78ನೇ ಪ್ರಶ್ನೆ ಹೆಂಗಿದೆ? ಸಮರೂಪ ಅವಳಿಗಳು ಬೆಳವಣಿಗೆಯಾಗುವುದು ಈ ಕೆಳಗಿನ ಯಾವ ರೀತಿಯಿಂದ ಅಂತ. ಅವು ಯಾವ ರೀತಿಯಿಂದ ಬೆಳವಣಿಗೆ ಆಗುತ್ತೆ ಅಂತ. ಒಂದೇ ಜೈಗೋಟ್ನಿಂದ, ಸಮರೂಪದ 2 ಜೈಗೋಟ್ಗಳಿಂದ, 2 ವಿಭಿನ್ನ ಜೈಗೋಟ್ಗಳಿಂದ, 2 ಅಂಡಾಣುಗಳಿಂದ ಅಂತ ಇದೆ. ಸೊ 78ನೇದಕ್ಕೆ ಸೊ ಒಂದೇ ಜೈಗೋಟ್ನಿಂದ ಅಂತ ಇದೆಯಲ್ಲ, ಇದು ಇದಕ್ಕೆ ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟು 79ನೇ ಪ್ರಶ್ನೆ ನೋಡೋಣ. ಈಗ ಭ್ರಾತೃ ಅವಳಿಗಳು ಉತ್ಪತ್ತಿಯಾಗಲು ಕಾರಣ ಅಂತ ಇದೆ ಇಲ್ಲಿ. ಸೊ ಭ್ರಾತೃ ಅವಳಿಗಳು ಉತ್ಪತ್ತಿಯಾಗಲು ಕಾರಣ ಫಲಿತಗೊಂಡ ಅಂಡಾಣುವಿನ ವಿಭಜನೆಯಿಂದ, 2 ವೀರ್ಯಾಣುಗಳು 1 ಅಂಡಾಣುವನ್ನು ಪ್ರವೇಶಿಸುವುದರಿಂದ, 2 ವೀರ್ಯಾಣುಗಳು 2 ಅಂಡಾಣುಗಳನ್ನು ಫಲಿತಗೊಳಿಸುವುದರಿಂದ, 1 ವೀರ್ಯಾಣು 2 ಅಂಡಾಣುಗಳನ್ನು ಫಲಿತಗೊಳಿಸುವುದರಿಂದ ಅಂತ ಇದೆ ಇಲ್ಲಿ. ಸೊ ಇದಕ್ಕೆ ರೈಟ್ ಆನ್ಸರ್ ಬಂದು 79ನೇ ಪ್ರಶ್ನೆಗೆ ದಟ್ ಈಸ್ ಆಪ್ಷನ್ ಬಿ ಇದೆಯಲ್ಲ ಇಲ್ಲಿ. 2 ವೀರ್ಯಾಣುಗಳು 1 ಅಂಡಾಣುವನ್ನು ಪ್ರವೇಶ ಮಾಡೋದ್ರಿಂದ ಅಂತ ಇದೆಯಲ್ಲ, ಇದು ಇದಕ್ಕೆ ಆನ್ಸರ್ ಆಗುತ್ತೆ. ಸೊ ಇದರಿಂದ ಏನಾಗುತ್ತೆ? ಭ್ರಾತೃ ಅವಳಿಗಳು ಉತ್ಪತ್ತಿಯಾಗಲಿಕ್ಕೆ ಇದು ಕಾರಣ ಆಗುತ್ತೆ. ಸೊ 80ನೇ ಪ್ರಶ್ನೆ ಈ ಒಂದು ವಿಡಿಯೋ ಸೆಷನ್ನ ಕೊನೆಯ ಪ್ರಶ್ನೆ. ಸೊ ಇದೊಂದು ಕೊನೆಯ ಪ್ರಶ್ನೆಗೆ ನಿಮಗೆ ಸರಿಯಾದಂಥ ಆನ್ಸರ್ ಗೊತ್ತಾಯಿತು ಅಂದರೆ ಸೊ ಆಲ್ಮೋಸ್ಟ್ ಪಾರ್ಟ್ 5ನಲ್ಲಿ ಸುಮಾರು 50 MCQ ಪ್ರಶ್ನೆಗಳಿಗೆ ಬೆಳವಣಿಗೆ ಮತ್ತು ವಿಕಾಸದ ಅಧ್ಯಾಯದಲ್ಲಿ ನಿಮಗೆ 50 MCQಗೆ ಸರಿಯಾದಂಥ ಆನ್ಸರ್ಸು ಗೊತ್ತಾಗುತ್ತೆ ಈಗ ಇಲ್ಲಿ. ಸೊ ದ ಲಾಸ್ಟ್ ಕ್ವಶನ್ ಆಫ್ ದಿಸ್ ವಿಡಿಯೋ ಸೆಷನ್, ಗಂಡು ಮಗುವಿನ ಜನನಕ್ಕೆ ಕಾರಣವಾಗಿರತಕ್ಕಂಥ ವರ್ಣತಂತುಗಳು. ಗಂಡು ಮಗುವಿನ ಜನನಕ್ಕೆ ಕಾರಣವಾಗಿರತಕ್ಕಂಥ ವರ್ಣತಂತುಗಳು ತುಂಬ
ಭಾಳ ಇಂಪಾರ್ಟೆಂಟ್ ಆದ ಪ್ರಶ್ನೆಗಳು ಇವೆಲ್ಲ ಕೇಳ್ತಕ್ಕಂಥ ಚಾನ್ಸಸ್ ಇದ್ದೇ ಇರುತ್ತೆ. ಸೊ ಎಕ್ಸ್ ಸರಿನೋ, ಎಕ್ಸ್ ವೈ ಸರಿನೋ, ವೈ ಸರಿನೋ ಮತ್ತು ಎಕ್ಸ್ ಸರಿನೋ ಅಂತ ಇದೆ ಇಲ್ಲಿ. ಸೊ ದ ಆನ್ಸರ್ ಇಸ್ ಗಂಡು ಮಗುವಿನ ಜನನಕ್ಕೆ ಭಾಳ ಈಸಿಯಾಗಿ ನೆನಪಲ್ಲಿಟ್ಕೋಬೋದು ನೀವು, ದಟ್ ಈಸ್ XY. ಇದು ನೆನಪಲ್ಲಿಟ್ಕೋಬೇಕು ನಿಮಗೆ. ಸೊ ಗಂಡು ಮಗು ಅಂತಕ್ಕಂಥದ್ದು ಹುಟ್ಟಲಿಕ್ಕೆ ಕಾರಣವಾಗಿರ್ತಕ್ಕಂಥ ವರ್ಣತಂತುಗಳು ಯಾವುದಪ್ಪ ಅಂದರೆ ದಟ್ ಈಸ್ XY. ಸೊ ಇಲ್ಲಿಗೆ ಬೆಳವಣಿಗೆ ಮತ್ತು ವಿಕಾಸ ಅಂತಕ್ಕಂಥ ಅಧ್ಯಾಯಕ್ಕೆ ಸಂಬಂಧಪಟ್ಟಾಗೆ ಸುಮಾರು 50 ಪ್ರಶ್ನೆಗಳ MCQಗೆ ಸರಿಯಾದಂಥ ಉತ್ತರವನ್ನು ಹೇಳಿ ಈ ವಿಡಿಯೋದಲ್ಲಿ ನಿಮಗೆ ಎಲ್ಲವನ್ನು ತಿಳಿಸಿದ್ದೀನಿ ನಾನು. ಸೊ ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿ ಎಲ್ಲವನ್ನು ನೋಡ್ತಾ ಇರ್ತೀರ ಅಂತ ಅಂದ್ಕೊಂಡಿದ್ದೀನಿ ನಾನು. ಸೊ ಹಾಗೆಯೇ ಸಾಧ್ಯವಾದಷ್ಟು ನೀವೆಲ್ಲ ವಿಡಿಯೋನ ಶೇರ್ ಮಾಡ್ತಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ಇದು TET ಮತ್ತು GPSTR ಪರೀಕ್ಷೆಗೂ ಕೂಡ ತುಂಬ ಯೂಸ್ಫುಲ್ ಆಗುತ್ತೆ. ಸೊ ಆ ಒಂದು ಉದ್ದೇಶವನ್ನು ಇಟ್ಕೊಂಡೆ ಎಲ್ಲವನ್ನು ಮಾಡ್ತಾ ಇರೋದು. ಇನ್ನು ಮುಂದಿನ ವಿಡಿಯೋ ಸೆಷನಲ್ಲಿ ಈ ಒಂದು ಅಧ್ಯಾಯದಲ್ಲಿ ಉಳ್ಕೊಂಡಿರ್ತಕ್ಕಂಥ ಎಲ್ಲ MCQನ ಒಂದೇ ಸೆಷನ್ಗೆ ಕಂಪ್ಲೀಟ್ ಮಾಡ್ತೀನಿ ನಾನು. ಸೊ ನೆಕ್ಸ್ಟಿಂದ ಒಂದೊಂದು ಪಾಠಕ್ಕೆ 2 ವಿಡಿಯೋ ಸೆಷನ್ಸಲ್ಲಿ ಕಂಪ್ಲೀಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಾನು. ಹಾಗಾಗಿ ನಿಮಗೂ ಬೋರ್ ಆಗೋದು ಬೇಡ, ವಿಡಿಯೋ ಲೆಂತ್ ಆಗುತ್ತೆ ಅಂತ ನಾನು ಅದನ್ನು ಪಾರ್ಟ್ ವೈಸ್ ಮಾಡಿದೆ, ಬಟ್ ತೊಂದರೆ ಇಲ್ಲ. ಸೊ ನೆಕ್ಸ್ಟ್ ಟೈಮಿಂದ ಒಂದು ಪಾಠಕ್ಕೆ 2 ವಿಡಿಯೋ ಸೆಷನ್ ಮಾಡಿ ಸೊ ಒಂದೊಂದೇ ಒಂದು ಚಾಪ್ಟರ್ನ ಕಂಪ್ಲೀಟ್ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಸೊ ಹಾಗಾಗಿ ಇಷ್ಟು ಹೊತ್ತು ಈ ವಿಡಿಯೋ ಸೆಷನ್ ನೋಡಿದಂಥ ನಿಮಗೆಲ್ಲ ಧನ್ಯವಾದ. ಆ್ಯಂಡ್ ಹಾಗೆಯೇ ಕೊನೆಯದಾಗಿ ಒಂದು ರಿಕ್ವೆಸ್ಟ್ ಇದೆ, ಸಾಧ್ಯವಾದಷ್ಟು ವಿಡಿಯೋನ ನಿಮ್ಮೆಲ್ಲ ಸ್ನೇಹಿತರಿಗೂ, ಎಲ್ಲ ಸ್ಪರ್ಧಾರ್ಥಿಗಳಿಗೆ, ಎಲ್ಲ ಪರೀಕ್ಷಾರ್ಥಿಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲ ಶುಭವನ್ನು ಹಾರೈಸ್ತಾ ಇದ್ದೀನಿ. ಸೊ ಧನ್ಯವಾದ.